ಅಂಬಾ ಜಗದಂಬಾ ಪ್ರೇಮ ಪೂರ್ಣಬಿಂಬ ಶರಣು ಶರಣು ತಾಯೇ ಸರ್ವಮಂಗಳೇ ಸಲಹು ಎಂಬನು. ಸುಮ್ಕಿರಕ್ ಹೋಗ್ಬೇಡ. ಇಂತ ಒಬ್ಬ ತೀರ ನಮ್ ತಾಂಡ್ಯಾಕ್ ಬಂದು ನಿಮ್ಗೆಲ್ಲ ಮಣ್ ಮುಗ್ಸದ್ನಲ್ಲ, ನಾಚಿಕೆ ಆಯ್ಕಿಲ್ಲ ನಿಮ್ಗೆ? ನಿಮ್ ಜನ್ಮ ತಗೊಂಡೋಗ್ ಕೂಡ. ಚಂಪಾ ಮತ್ತೆ ಸುಮ್ಕಿರ್ತೀಯಾ? ಯಾರ ನೀನು? ಕಾಣಕ್ಕಿಲ್ವೋ? ನಾನು ನಿನ್ನಂಗೆ ಮನ್ಸ. ಯಾವ ನಿಂದು? ನಾನು ಎಲ್ಲಿರ್ತೀನೋ ಅದೇ ನನ್ನೂರು. ಏನ್ ನಿನ್ನ ಹೆಸರು? ಏನಕ್ಕೊಂದ್ ಹೆಸರು? ನಿನ್ ಕಸಬೇನು? ಇರೋರ ಹತ್ರ ತೋಚದು, ಇಲ್ಲೇ ಇರೋರು ಹಂಚದು, ಮಿಕ್ಕಿದ್ದು ಅನುಭವಿಸೋದು. ಇಲ್ಲಿಗೆ ಹಾಕ್ಲಾ ಬಂದೆ? ನಾನೇನು ಇಲ್ಲಿ ಬರ್ಬೇಕು ಅಂತ ಬರ್ಲಿಲ್ಲ. ಪೊಲೀಸರು ಕಣ್ ತಪ್ಪಿಸ್ಕೊಂಡ್ ಬರ್ತಿದ್ದೆ, ನೀವೇ ನನಗೆ ಎದುರು ಬಿದ್ರಿ. ಎದ್ರಕಬೇಡ. ಇಲ್ಲಿ ಗಂಟ ಯಾವ ಪೊಲೀಸು ಬರಕ್ಕಿಲ್ಲ. ಹಂಗ್ ಬಂದವ್ರ ಜೀವ ಸಹಿತ ವಾಪಸ್ ಹೋಗಕ್ಕಿಲ್ಲ. ಈಗಾಗ್ಲೇ 5 ಜನ ಪೊಲೀಸರನ್ನ ಸಮಾಧಿ ಮಾಡಿದೀವಿ. ಇದು ಮಾರ್ನಾಯಕನ್ ತಾಂಡ್ಯ ಗೊತ್ತಾ? ಈಗ ಗೊತ್ತಾಯ್ತಾ ಇದೆ. ಅದಲ್ಲ ನನ್ ಪೆಟ್ಟಿಗೆನ. ಬಂಗಾರದ ಗಟ್ಟಿ ಹೊಸ ಒಟ್ಟಿ ಪತ್ತೆಗಳು ಯಾವ್ದೋ ಬ್ಯಾಂಕ್ ನಲ್ಲಿ ಲೂಟಿ ಹೊಡೆದ್ಬಿಟ್ಟವನೆ. ಹಂಗಾರೆ ನೀನು ನಮ್ ಕಸುಬ್ನೋನೆಯ?
ಏನ್ ನಿಮ್ ಕಸಬು? ದೊಡ್ಡ ಕಸ್ಬು ಮುಂದಕ್ಕೆ ನಿನ್ಗೆ ಗೊತ್ತಾಯ್ತದೆ. ನೀನು ಇನ್ಮ್ಯಾಕೆ ನಮ್ ಜೊತೆಗೆ ಇದ್ಬಿಡು. ಏನಂತೀರ ನಾಯ್ಕ್ರೆ? ಆಗ್ಲೇ ಹೇಳು. ಈ ತಾಂಡಿದವರೆಲ್ಲ ಒಂದೇ ಮನೆಯವರಿದ್ದಂಗೆ, ಒಬ್ರಿಗೊಬ್ರು ಪ್ರಾಣ ಕೊಡಕ್ಕೂ ಸಿದ್ಧ. ಈ ಕಸುಬು ನಮ್ ತಲತಲಾಂತರದಿಂದ ಬಂದಿತ್ತು. ನೀನೇನಾರ ನಮ್ ಜೊತೆಲಿರ ಒಪ್ಕೊಂಡ್ರೆ ನಿನ್ಗೋಸ್ಕರ ನಾವೆಲ್ಲ ಪ್ರಾಣ ಕೊಡಕ್ಕೂ ಸಿದ್ಧ. ಏನಂತೀರಲ್ಲ? ಲೆಕ್ಕಾಚಾರ ಸರಿಯಾಗಿದ್ರೆ ನಾನು ಹಾಕ್ತೀನಿ. ಆದ್ಮೇಲೆ ಮಣಿ ನನ್ನ ತಿಂದಾಕ ನೋಡ್ತಾ ಇದೀಯಾ? ಅಲ್ಲಯ್ಯ, ನೋಡಕ್ಕೆ ಚಂದಾಗಿದ್ಯಾ, ರೆಟ್ಟೆಲಿ ಬಲ ಐತೆ, ಯಾಟೇಲಿದ್ಯಾ? ಓದಿ ನ್ಯಾಯವಾದ ದಾರಿಗೆ ಹೋಗೋದ್ ಬಿಟ್ಟು ಈ ಅನ್ಯಾಯ ದಾರಿಗೆ ಯಾಕಯ್ಯ ಬಂದೆ? ಮಿಟಿಕ್ಲಾಡಿ, ಏನ್ ಬೈ ಚಲೋ ಮಾತಾಡ್ತಾ ಇದೀಯಾ? ನಾನ್ ನಿಜಾನೇ ಹೇಳ್ತಾ ಇದೀನಯ್ಯ. ಇಲ್ಲಿ ನನ್ ಮಾತು ಕೇಳೋರು ಯಾರೂ ಇಲ್ಲ. ನಮ್ಮಪ್ಪ ಈ ಗುಂಪೆ ನಾಯಕ ಆಗಿದ್ದ. ಒಂಟಿಯ ಕಾಡಲ್ಲಿ ಹೋಗ್ತಿದ್ದಾಗ ಹುಲಿ ಬೈಕ್ ಸಿಕ್ಕಿ ಸತ್ತ. ಈಗಿರೋ ನಾಯಕ ನನ್ ಚಿಕ್ಕಪ್ಪ. ಇವ್ರು ಮಾಡೋ ಲೂಟಿ ದರೋಡೆ ನನ್ಗೊಂದು ಹಿಡ್ಸಕ್ಕಿಲ್ಲ. ಇನ್ನೊಬ್ರು ಹೊಟ್ಟೆ ಮ್ಯಾಗ ಹೊಡೋದ್ ಬದುಕದನ್ನ ಅದ್ಯಾವ್ರ ಒಪ್ತಾನ? ಈ ಪುರಾಣ ಎಲ್ಲ ಊದ್ರೆ ನಾನು ತಲೆ ಕೆಡಿಸ್ಬೇಡ. ಹೆಂಗ್ ಲೂಟಿ ಮಾಡಿ ಬದುಕೋದ್ರಾಗ ಎಂತ ಮಜಾ ಐತೆ ಅಂತ ನಿನಗೇನೆ ಗೊತ್ತು. ಬಂದ್ಬಿಟ್ಲು ನೋಡಾಕ್ ಬುದ್ಧಿ ಹೇಳಕ್ಕೆ. ಹೋಗೆ ಮಾರ್ನಾಯ್ಕ, ಓ ಮಾರ್ನಾಯ್ಕ, 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 ಬಂದ್ಬಿಟ್ರು. ಯಾರು? ಅದೇ ಪುಡಾರಿಗಳು, ಶಿವ ಬಸಪ್ಪ, ಚೆನ್ ಬಸಪ್ಪ. ನಾಡಿದ್ದು ಬೈ ಎಲೆಕ್ಷನ್ ಬರ್ತಾಯ್ತೆ. ನಮ್ಮ ಆಪೋಸಿಟ್ ಪಾರ್ಟಿ ರಾಮಪ್ಪ ಶಾನೆ ಮೆರಿತಾವನೆ. ಒಂದು ಓಟು ಬೀಳಬಾರ್ದು. ನಾನ್ ಬದುಕಿರೋ ಗಂಟ ಚಿಟ್ಟೆ ಪುಟ್ಬಿಡ್ಬೇಡಿಯಾ. ಆಯ್ಕ, ಪೊಲೀಸ್ನವ್ರಿಗೂ ಪ್ರಿಸೈಡಿಂಗ್ ಆಫೀಸರ್ಗೂ ನಾವು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಏನಿದ್ರು ಹೋಗಿ ನಮ್ ಗುರುತ್ಗೆ ಕುಟ್ಟೋದು ಮಾಡು. ವಿಷಯ ತಗೋ ನಾಯ್ಕ, ತಂದಿವಿನಿ. ಹೆಂಗೈತಯ್ಯ ನಮ್ ತಾಂಡ್ಯ? ಅಂದಾಗೈತೆ. ಮಣಿ, ನಾಯ್ಕಂಗ್ ಹೋಗಿ ಹೇಳು ನಾಳೆ ಪಟ್ಟದಿಂದ ನಾಲ್ಕು ಜೊತೆ ಬೆಟ್ಟ ತಗೊಂಡ್ಬರ್ಬೇಕಂತ. ನಾಳೆ ನೀನೇ ಹೋಯ್ತಿಯಲ್ಲ, ಹಂಗೆ ನಿಂಗೆ ಏನ್ ಬೇಕೋ ತಗೊಂಡ್ಬಿಟ್ಟು ಜೊತೆಗೆ ನಂಗೂ ಒಂದ್ ರೌಕೆ ತಂದ್ಬಿಡು. ಮನೆಗೆ ಹೋಗ್ಬೇಕು. ಓಟ್ ಹಾಕಕ್ಕೆ. ಓಟ? ನಮ್ಮ ಅಪ್ಪನ ಹಣೆಗೂ ಇದ್ರು ನಾನು ಹಾಕಿಲ್ಲ. ಅದ್ ಹೆಂಗೈತೆ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ, ಅದೇ ಕಣ್ಣಯ್ಯ, ಗುದ್ದೋದು, ಪೆಟ್ಟಿಗೆ ಮಸಿ ಬೆಳೆಸ್ಕೊಳ್ಳೋದು. ರಾತ್ರಿ ಬಂದಿದ್ರಲ್ಲ ಪುಡಾರಿಗಳು, ಅವ್ರ ರೊಕ್ಕ ಕೊಟ್ಟೋಗಿರೋದೇ ಕಳ್ಳೋಟ್ ಹಾಕಕ್ಕೆ. ನಾಳೆ ನಾವೆಲ್ಲ ನಸುಕ್ನಾಗೆ ಹೋಗ್ಬೇಕು. ರಮಣಿ, ಇದಾಗ ನಾಯ್ಕ ಹೇಳ್ದ ತೇಜನ್ ಕಸಬೈತೆ ಮಾಡೋದಕ್ಕೆ ಅಂತ. ಏನ್ ಕಸಬದು? ವ್ಯವಸಾಯನಾ? ವ್ಯವಸಾಯ ಮಾಡಕ್ಕೆ ಭೂಮಿ ಎಲ್ಲೈತೆ? ಮತ್ತೆ ಜೀವನ ಮಾಡೋದಂಗೆ? ಅದಾ, ಸಾವುಕಾರ ಮಕ್ಕಳನ್ನ ಇಟ್ಕೊಂಡ್ ಬರೋದು, ರೊಕ್ಕ ಕೊಟ್ಮೇಲೆ ಬಿಟ್ಬಿಡೋದು. ರೋಡಲ್ಲಿ ಬಸ್ಸು ಲಾರಿಗಳಿಗೆ ಬಂದೂಕ ತೋರ್ಸಿ ನಿಲ್ಸಿ ರೊಕ್ಕನ ದೋಚೋದು. ಕಳ್ಬಟ್ಟಿ ಕಾಯಿಸಿ ಪುಡಾರಿಗಳು ಹೇಳಿದ ಜಾಗಕ್ಕೆ ಕಳ್ಸೋದು. ಪುಡಾರಿಗಳು ಹೇಳಿದವ್ರ ಕಥೆನ ಮುಗಿಸೋದು. ಅದಂಗಿರ್ಲಿ, ಇಲ್ಲಿ ಬಂದ್ ಪೊಲೀಸವರೆಲ್ಲ ಸಮಾಧಿ ಆಗೋಯ್ತಾರಂತಲ್ಲ, ಅದಂಗೆ? ಅವ್ರ ಇಲ್ಲಿಗ್ ಬರಕ್ ಮುಂಚೆನೆ ನಮ್ಮವ್ರಿಗೆ ಸುಳಿ ಸಿಗ್ತದಂತೆ. ನನಗಂತೂ ಬುದ್ಧಿ ತಿಳಿದಾಗಿಂದ ಇಲ್ಲಿಗ್ ಒಬ್ರು ಪೊಲೀಸ್ನವ್ರು ಬಂದಿಲ್ಲ. ಅಲ್ಲಿ ಕಾಣ್ತಾ ಇದ್ದಲ್ಲ ಸಮಾಧಿಗಳು, ಅವೆಲ್ಲ ಪೊಲೀಸ್ನವ್ರದಂತೆ. ಏನ್ರಲ್ಲ, ಎಲ್ಲ ಸಿದ್ವಾ? ಎಲ್ಲ ಸಿದ್ಧ ನಾಯ್ಕ. ಓಟ್ ಹಾಕೋ ಹೊತ್ನಾಗ ಯಾವ ನಾನ ಕಮ ಕಿಮ ಕಂಡ್ಬಿಟ್ರೆ ಅವನ್ ಕತೆ ಅಲ್ಲೇ ಮುಗಿಸ್ಬಿಡಿ. ಚಂಪಾ, ಹೊಸಬ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಒತ್ತಾರೆಯಿಂದ ಕಾಣ್ತಾನೆ ಇಲ್ಲ ಚಿಕ್ಕಪ್ಪ. ಒತ್ತಾರೆಯಿಂದ ಕಾಣ್ತಾನೆ ಇಲ್ಲ. ಎತ್ತಾಗೋಗ್ಬಿಟ್ಟ. ನಾಯ್ಕ್ರೆ, ಅಲ್ಲಿ ನೋಡಿ. ಯಾಕೆ ಈಗ ಮಾನಾಯ್ಕ, ಸದ್ದು ಗದ್ಲ ಇಲ್ದೆ ಎಲ್ರು ಶರಣಾಗತರಾಗಿ. ನೀನು ಕೆಂಪಯ್ಯ IPS. ಇದುವರೆಗೂ ನಿಮ್ಮ ತಾಂಡಿಗೆ ನುಗ್ಗಿದ್ದ ಪೊಲೀಸ್ನವ್ರನ್ನೆಲ್ಲ ಜೀವಂತ ಸಮಾಧಿ ಮಾಡಿದ್ದೀರಾ. ಆದ್ರೆ ಇವತ್ತು ಈ ಕೆಂಪಯ್ಯ ನಿಮ್ಮ ತಾಂಡಿಗೆ ನುಗ್ಗಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾನೆ.
ಅವ್ರನ್ನೆಲ್ಲ ಶರಣ ಕೇಳು. ಎಲ್ಲ ಶರಣ ಆಗ್ರು. ಕುಶಲಪ್ಪ. ಎಸ್ ಸರ್. ಮೊದಲ ಹುಡುಗಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಓಕೆ ಸರ್. ಸಾಹೇಬ್ರೆ, ನಮ್ ನಾಯಕರನ್ನ ಒದ್ದು ಒಳಗಡೆ ಹಾಕಿದ್ದಾರೆ. ಹೆಂಗಾದ್ರೂ ಮಾಡಿ ಬಿಟ್ಕೊಡಿ ಸ್ವಾಮಿ. ಈ ಕೇಸಲ್ಲಿ ತಲೆ ಹಾಕಿದ್ರೆ ನಾವು ಒಳಗ್ ಹೋಗ್ಬೇಕಾಗತ್ತಷ್ಟೇ. ದಯವಿಟ್ಟು ನಮ್ ಹೆಸರಿದ್ದಾಗೆ ಹೋಗ್ತೀರಾ? ಅಲ್ಲ ಸಾಹೇಬ್ರೆ, ನೀವ್ ಹೇಳ್ದಂಗೆಲ್ಲ ಮಾಡೋರೆ ನಮ್ಮವ್ರು. ಈಗ ನೀವ್ ನಮ್ ಕೈ ಬಿಟ್ಟು ನಮ್ ಗತಿ ಹೆಂಗೆ ಸಾಹೇಬ್ರೆ? ಹೆಂಗಾದ್ರೂ ಮಾಡಿ ಅವ್ರನ್ನ ಬಿಡ್ಸಿ ಸಾಹೇಬ್ರೆ. ಏನಾದ್ರೂ ಮಾಡಿ ಸಾಹೇಬ್ರೆ. ಈಗ ನೀವೆಲ್ಲ ಮರ್ಯಾದೆ ಹೋಗ್ಲಿಲ್ಲ ಅಂದ್ರೆ ಪೊಲೀಸರು ಕರೆಸಿ ನಿಮ್ಮನ್ನು ಹೊರಗಡೆ ಹಾಕ್ಬೇಕಾಗುತ್ತೆ. ಮಾರನಾಯಕನ ಗುಂಪು ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಕೆಲವರಿಗೆ ಶಿಕ್ಷೆ ವಿಧಿಸಿ ಕೆಲವರನ್ನು ಮಾನವೀಯತೆ ದೃಷ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ. ನೀವೇನೋ ನಮ್ ನಾಯಕರು ಶಿಕ್ಷೆ ಕೊಡ್ಸ್ಬಿಟ್ರಿ. ಈಗ ನಮ್ ಗತಿ ಏನ್ ಸ್ವಾಮಿ? ನಮಗ್ ಜಮೀನು ಇಲ್ಲ ವ್ಯವಸಾಯ ಮಾಡಕ್ಕೆ. ಬೇರೆ ಕಸೆ ಗೊತ್ತಿಲ್ಲ. ಎಲ್ರ ಹಾಗೆ ನೀವು ಬದುಕ್ತೀನಿ ಅನ್ನೋದಾದ್ರೆ ಸರ್ಕಾರ ನಿಮ್ಗೆ ಸಹಾಯ ಮಾಡುತ್ತೆ. MLA ತರ ಭರವಸೆ ಕೊಡಬೇಡಿ ಸಾಹೇಬ್ರೆ. ಇದು ಭರವಸೆ ಇಲ್ಲ, ನಿಮ್ಗೆಲ್ಲ ಬ್ಯಾಂಕ್ ಮೂಲಕ ಲೋನ್ ಕೊಡುತ್ತೆ. ನಿಮ್ಮ ಜೀವನೋಪಾಯಕ್ಕೆ ನೀವು ದಾರಿ ಮಾಡ್ಕೊಳ್ಳಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಆ ತಪ್ಪನ್ನ ತಿದ್ಕೊಂಡು ನಡೆಯೋದೇ ಮನುಷ್ಯನ ನಿಜವಾದ ವ್ಯಕ್ತಿತ್ವ. ನಿಮ್ಮನ್ನೆಲ್ಲ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ನಮ್ಮ ಕೆಂಪಯ್ಯನವರು. ನಿಮಗೋಸ್ಕರ ತುಂಬಾ ಕಾಳಜಿ ತಗೊಂಡು ನಿಮ್ಮ ಬಾಳಿಗೊಂದು ಅರ್ಥ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು. ಈಗ ನಿಮ್ಮ ಹೆಸರಿಗೆ ಸೂಚಿಸಿರುವ ವಸ್ತುಗಳನ್ನ ಬಂದು ತೆಗೆದುಕೊಳ್ಬೇಕಾಗಿ ವಿನಂತಿ. ಹಲೋ, ಕೆಂಪಯ್ಯ ಸ್ಪೀಕಿಂಗ್. ನಾನು ಅಶರೀರವಾಣಿ. ನನ್ನ ಅನುರಾಗ ಕೇಳದೆ ನಾನು ನಿಮ್ಮ ಅಭಿಮಾನಿ ಸರ್. ಬೇರೆ ಪೊಲೀಸ್ ಆಫೀಸರ್ಸ್ ತಮ್ಮ ದೇಹದ ಮೇಲಿರೋ ಖಾಕಿ ಬಟ್ಟೆ ಮಾತ್ರ ಸ್ಟಿಫ್ ಆಗಿ ಇಟ್ಕೊಂಡಿರ್ತಾರೆ. ಆದ್ರೆ ನೀವು ದೇಹನೇ ಸ್ಟಿಫ್ ಆಗಿ ಇಟ್ಕೊಂಡು ಟಫ್ ಆಗಿರುವಂತ ಅಡ್ವೆಂಚರಸ್ ಮಾಡ್ತೀರಾ. ನಮ್ಮಂತ ಅಭಿಮಾನಿಗಳ ಹೃದಯದಲ್ಲಿ ರಾರಾಜಿಸ್ತೀರಾ. ನಾನ್ಸೆನ್ಸ್. ಸಾರ್, ಆ ಕೆಂಪಯ್ಯ ಜನಗಳು ನಾಡಿ ಹಿಡಿದು ಮೋಡಿ ಮಾಡ್ತಾ ಇದ್ದಾನೆ ಸಾರ್. ಈಗ ಪೊಲೀಸ್ ಕೆಂಪಯ್ಯ, ನಾಳೆ ಪೊಲಿಟಿಕಲ್ ಕೆಂಪಯ್ಯ ಆಗ್ತಾನೆ ಸಾರ್. ಮಂತ್ರಿ ಆಗ್ತಾನೆ ಸಾರ್. ಮಂತ್ರಿ ಏನು, ಮುಖ್ಯಮಂತ್ರಿನೇ ಆಗ್ತಾನೆ. ಆಮೇಲೆ ನಾವೆಲ್ಲ ಅವನಿಗೆ ಚೇಲಗಳಾಗ್ಬೇಕಾಗುತ್ತೆ ಸರ್. ಮೊದ್ಲು ಇಲ್ಲಿಂದ ಅವನ ಎತ್ತಂಗಡಿ ಮಾಡಿಸಿ ಸರ್. ಅದಷ್ಟು ಸುಲಭ ನನಗೆ ಗೊತ್ತು ಸರ್. ಅದಕ್ಕೆ ನಿಮಗೆ ಎಷ್ಟು ಸೂಟ್ ಕೇಸ್ ಕೊಡ್ಬೇಕು ಇವತ್ತೇ ಇಲ್ಲಿಂದ ಕಳಿಸ್ಕೊಡ್ತೀನಿ. ಚಲೋ ಚಲೋ ಪಿತಾನ ಸೌಖ್ಯಕ್ಕೆ ಚಲೋ 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 ಪಿತಾನ ಸೌಖ್ಯಕ್ಕೆ ಚಲೋ 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 ಚಲೋ. ಸರ್, ನಾನು 3 ವರ್ಷದಿಂದ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ, ನನಗೆ ಕೊಡ್ತಾ ಇಲ್ಲ. ಅದೇ SP ಕೆಂಪಯ್ಯನವ್ರಿಗೆ 3 ತಿಂಗಳಿಗೊಂದ್ಸಲ ಟ್ರಾನ್ಸ್ಫರ್ ಕೊಡ್ತಾ ಇದಾರಲ್ಲ, ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ. ನಮಸ್ಕಾರ ಸರ್, ಬೇಗ ಬನ್ನಿ ಸರ್. ನಮ್ಮ ಮನೆ ತುಂಬಾ ಗಲಾಟೆ ನಡೀತಾ ಇದೆ. ಏನ್ ಗಲಾಟೆ ಅದು? ಯಾರು ರೌಡಿಗಳು ಕುಡ್ಕೊಂಡ್ಬಂದು ಒಂದೇ ಸಮಯ ಗಲಾಟೆ ಮಾಡ್ತಾ ಇದಾರೆ. ಕಲ್ಲೆಲ್ಲ ಹೊಡಿತಾ ಇದಾರೆ. ಪಾಪ ಹೆಂಗಸರು ಮಕ್ಕಳೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಬನ್ನಿ ಸರ್. ಬರಕ್ಕಾಗಲ್ಲ, ಹೋಗಯ್ಯ. ಸರ್, ನೀವು ಪೊಲೀಸರು ಹಾಗೆಲ್ಲ ಮಾತಾಡಬಾರ್ದು. ಅದೆಲ್ಲ ನನಗೆ ಗೊತ್ತು, ಸುಮ್ನೆ ಹೋಗಯ್ಯ. ಅಲ್ಲ ಸರ್, ನೀವಾದ್ರೂ ಸ್ವಲ್ಪ ಸಮಯ ಇಲ್ವಾ? ವಿಷಯ ಏನು ಅಂದ್ರೆ ನಮ್ಮ SP ಸಾಹೇಬರು ಕೆಂಪಯ್ಯನವ್ರು ಬರ್ತಾವ್ರೆ. ಅವ್ರಿಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ಆಮೇಲೆ ಬಾ ಹೋಗ್. ಅಲ್ಲ ಸರ್, ಅವ್ರು ಬರೋದಕ್ಕೂ ನನ್ ಕಂಪ್ಲೇಂಟ್ ತೊಳಕು ಏನ್ ಸರ್ ಸಂಬಂಧ? ನಿನ್ ಕಂಪ್ಲೇಂಟ್ ಗಿಂತ ನಮ್ಮ ಸಾಹೇಬರು ಬರ್ದೆ ಮುಚ್ಚ ಕಡೆ. ಅದು ಪೊಲೀಸ್ ಸ್ಟೇಷನ್ ಯಾಕೆ ಸರ್ ಇರೋದು? ಏನಾದ್ರು ಹೆಚ್ಚಿಗೆ ಲಾ ಪಾಯಿಂಟ್ ಮಾತಾಡಿದ್ರೆ ಒಳಗಡೆ ಹಾಕ್ಬಿಡ್ತೀವಿ ಸರ್. ಸಾಹೇಬ್ರ ಕಾರಲ್ಲಿ ಇಲ್ಲ ಸರ್. ಯಾಕೆ ಬರ್ಲಿಲ್ವಾ? ಅವ್ರಾಗ್ಲೇ ಬಂದಾಯ್ತು. ನಾವ್ ಆಗಿಂದ ಇಲ್ಲೇ ಕಾಯ್ತಾ ಇದೀವಿ. ನಮ್ ಕಂಠಸ್ ಒಳಗಡೆ ಹೋಗಾಯ್ತಾರ? ಒಳಗೋಗಿ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಸರ್, ಏನಾಯವನ ಯೋ ಪಕ್ಕಾಗಿರು ಅಂದ್ರೆ ಸಾಹೇಬ್ರು ಸೀಟಾಗೆ ಕೂತಿದೆ. ಏಳ ಅಮೆರಿಕ ಏಳ. ನಾನೇ ಕೆಂಪಯ್ಯ. ಸರ್ ಸರ್, ನೀವು ಡ್ಯೂಟಿ ಮಾಡೋ ಲಕ್ಷಣ ನೋಡೋಣ ಅಂತ ನಾನು ಈ ರೀತಿ ಬಂದೆ. ಏನ್ರಿ
ನಿಮಗೆ ಸಾಹೇಬ್ರ ಸ್ವಾಗತ ಮುಖ್ಯನಾ? ನಾವು ಕಂಪ್ಲೇಂಟ್ ತಗೊಳ್ಳೋದು ಮುಖ್ಯ. ನಿಮ್ ಸಾಹೇಬರಿಗೆ ಆಫೀಸ್ ಬರೋ ದಾರಿ ಗೊತ್ತಿಲ್ಲನ್ರಿ? ಸರ್ಕಾರ ಒಬ್ಬ ಎಸ್ಪಿಗೆ 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ. ಯಾಕೆ? ಪಬ್ಲಿಕ್ ಸೇವೆ ಮಾಡೋದಕ್ಕೆ. ನನ್ನ ಜೂರಿಸೆಕ್ಷನ್ ಅಲ್ಲಿ ಬಡವ ಬಲಿದಾನ ಭೇದ ಭಾವ ಇದೆ. ಯಾವುದೇ ಕಂಪ್ಲೇಂಟ್ ಬಂದ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಇಲ್ಲ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಈ ಕೆಂಪಯ್ಯರ ಜಾಗದಲ್ಲಿ ರೌಡಿಸಂ ಇರಬಾರ್ದು. ಜೂಜು, ಮಟಕ, ವ್ಯಭಿಚಾರ, ಕಳ್ಳಬಟ್ಟಿ ಯಾವುದು ಇರಕೂಡದು. ಇವೇ ಸಾಮಾನ್ಯ ಜನರ ಹಾಳು ಮಾಡ್ತಾ ಇರೋ ರೋಗಗಳು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಈ ಏರಿಯಾದಲ್ಲಿ ನಡೀತಾರೋ ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಬೇಕು. ಓಕೆ? ಸಾಹೇಬ್ರು ನೋಡಕ್ಕಾಗಲ್ಲ, ಹೋಗಮ್ಮ. ಆಗಕ್ಕಿಲ್ಲ, ನಾ ಈಗಲೇ ನೋಡ್ಬೇಕು. ಬೆಳಿಗ್ಗೆ ಬಾ, ಹೋಗಮ್ಮ. ಅಯ್ಯ, ಆಗಕ್ಕಿಲ್ಲ ಕಣಯ್ಯ. ಈಗ ನೀನ್ ಹೋಗ್ತೀಯಾ ಇಲ್ಲ ಕುತ್ಕೆ ರಾಜೆ ಡಬ್ಬಲ? ಮುಟ್ಟಯ್ಯ, ನೀನ್ ಗಂಡಸ ಆಗಿದ್ರೆ ನೋಡೇ ಬಿಡವ. ಮುಟ್ಟಯ್ಯ. ಅಯ್ಯಪ್ಪ, ನಾವು ಪೊಲೀಸ್ನವರಮ್ಮ, ಹೆಂಗಸರೆಲ್ಲ ಮುಟ್ಟಂಗಿಲ್ಲ. ನಿಂತ್ಕೊಳ್ಳಮ್ಮ. ನೀನ ಮುಂದಕ್ಕೆ ಹೋಗ್ಬಿಟ್ರೆ ನಾನ್ ಕೆಲಸ ಕರ್ಕೊಂಡು ಹಿಂದಕ್ಕೆ ಹೋಗ್ಬೇಕಾಯ್ತದೆ. ನಿನ್ ಕೆಲ್ಸ ಹೋದ್ರೆ ನಂಗೇನು? ನನ್ ಕೆಲ್ಸ ಆಗ್ಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಈಗೇನು ನೀ ಸಾಹೇಬ್ ನೋಡ್ಬೇಕು ತಾನೆ? ಇಲ್ಲ ನಿಂತು ಕೇಳ್ಕೊಂಬತ್ತೀನಿ. ಸರ್, ಏನದು? ನಿಮ್ಮನ್ನ ನೋಡಕ್ ಯಾರು ಹೆಂಗಸ್ ಬಂದಿದ್ದಾರೆ ಸರ್? ಹೆಂಗ್ಸ? ಸಾಹೇಬ್ರೆ, ಅವ್ರು ಹೆಂಗಸಲ್ಲ, ಒಂಥರ ರಾಕ್ಷಸಿ. ಯಾವ ಯಾರಯ್ಯ ರಾಕ್ಷಸಿ? ನಿನ್ ಹೆಂಡತಿ ರಾಕ್ಷಸಿ, ನಿಮ್ಮ ಅಮ್ಮ ರಾಕ್ಷಸಿ, ನಿಮ್ಮ ಅಜ್ಜಿ ರಾಕ್ಷಸಿ. ಅಯ್ಯಪ್ಪ. ಏಯ್ ಚಂಪಾ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ. 602. ಎಸ್ ಸರ್. ಸಾಹೇಬ್ರೆ, ನಿಮ್ ಸರ್ಕಾರದಲ್ಲಿ ಬರೋ ಕೆಲ್ಸ ಇಲ್ವಾ? ನಿಮಗ್ ವರ್ಗ ಮಾಡದೆಯಾ ಕೆಲ್ಸ? ಸರ್ಕಾರದ ವಿಷಯ ಆಗಿರ್ಲಿ, ನೀನ್ ಹೇಗಿದ್ಯಾ? ಏನೋ ಹಿಂಗೇವ್ನಿ. ಏನಿಷ್ಟೂರ? ನಿಮ್ಮನ್ ನೋಡಕ್ಕೆ. ನನ್ ನೋಡಕ? ಏನ್ ಸಮಾಚಾರ? ನಿಮ್ ಜೊತೆಯಾಗೆ ಇರಕ್ಕೆ. ನನ್ ಜೊತಿಲ್ಲ, ಇಲ್ಲೇನ್ ಮಾಡ್ತೀನಿ? ನನ್ ಜೊತೆಲೆ ಮನೆ ಕೆಲಸ ಮಾಡ್ತೀನಿ, ಅಡಿಗೆ ಕೆಲಸ ಮಾಡ್ತೀನಿ. ಆ ಕೆಲಸ ಎಲ್ಲ ಮಾಡಕ್ಕೆ ಇಲ್ಲಿ ಆಳುಗಳಿದ್ದಾರೆ. ಸಾಹೇಬ್ರೆ, ಗಂಡ್ಸ್ ಅಡಿಗೆ ಮಾಡಿದ್ರೆ ರುಚಿನೇ ಇರಲ್ಲ. ಅದೇ ಹೆಂಗ್ಸ್ ಅಡಿಗೆ ಮಾಡಿದ್ರೆ ಅದ್ರ ರುಚಿನೇ ಬೇರೆ. ಚಂಪಾ, ನಿನಗೇನಾದ್ರೂ ಕಷ್ಟ ಇದ್ರೆ ಸಂಕೋಚಲ್ದೆ ಕೇಳು. ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ನಂಗೆ ಸಹಾಯ ಬೇಡ ಸಾಹೇಬ್ರೆ, ನಂಗೆ ಕೆಲಸನೇ ಬೇಕು, ಅದು ನಿಮ್ಮ ಮನೇಲೆ. ಅದು ಮಾತ್ರ ಸಾಧ್ಯ ಇಲ್ಲ ಚಂಪಾ. ಸಾಹೇಬ್ರೆ, ನಮ್ಮ ಹೊಟ್ಟೆಲಿದ್ದವ್ರಿಗೆಲ್ಲ ಸಹಾಯ ಮಾಡಿದ್ರಿ. ನನಗಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥೆ, ವಯಸ್ಸಿಗೆ ಬಂದ ಹೆಣ್ಣು. ಒಬ್ಳೆ ಹೆಂಗ್ ಬಾಳಕಾಯ್ತದೆ ಹೇಳಿ? ಹೊರಗಡೆ ಓಡಾಡಿದ್ರೆ ಎಲ್ರ ಕಣ್ಣು ನನ್ ಮೇಲೆ. ಸಾಹೇಬ್ರೆ, ನನಗ್ ಭಯ ಆಗ್ತದೆ ಸಾಹೇಬ್ರೆ, ಭಯ ಆಗ್ತದೆ. ಅದೇ ನಿಮ್ ಜೊತೆಗೆ ಇದ್ರೆ ನಂಗೆ ಭಯನೇ ಆಗಕ್ಕಿಲ್ಲ, ನೆಮ್ಮದಿಯಾಗಿರ್ತೀನಿ. ಸಾಹೇಬ್ರೆ, ನಿಮಗ್ ಕೈ ಮುಗಿತೀನಿ, ಕೆಲ್ಸ ಇಲ್ಲ ಅನ್ಬೇಡಿ. ಸಾಹೇಬ್ರೆ ಸಾಹೇಬ್ರೆ, ನಿಮಗ್ ಕಾಲಿಗೆ ಬೀಳ್ತೀನಿ. ಚಂಪಾ, ಬಿಡು ಕಾಲ್ನ. ನೀವ್ ಕೆಲ್ಸ ಕೊಡೋ ತನಕ ನಾ ಬಿಡಕ್ಕಿಲ್ಲ. ಚಂಪಾ, ನನ್ ಮಾತು ಕೇಳು, ಬಿಡು ಕಾಲ್ನ. ಸಾಹೇಬ್ರೆ, ಸತ್ಯವಾಗ್ಲೂ ಹೇಳ್ತೀನಿ, ನೀವ್ ಕೆಲ್ಸ ಕೊಡಕ್ಕಿಲ್ಲ ಅಂದ್ರೆ ನನ್ ಜೀವನದಿಂದ ಇರಕ್ಕಿಲ್ಲ, ಸತ್ತೋಯ್ತೀನಿ. ಚಂಪಾ, ನನ್ ಮೇಲೆ ಆಣೆ. ಚಂಪಾ, ಹೇಳು ಮೇಲೆ. ನೀವ್ ಕೆಲ್ಸ ಕೊಡ್ತಿರೋ ಇಲ್ವಾ? ಆಯ್ತು, ಕೊಡ್ತೀನಿ, ಹೇಳು ಮೇಲೆ. ನಮ್ ಸಾಹೇಬ್ರು ಅಂದ್ರೆ ಸಾಹೇಬ್ರು. ಒಂದು ವಿಷಯ. ಏನು? ನಿನ್ನ ಹಳೆ ಅಟ್ಟಿ ಬುದ್ಧಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು. ಅಂದ್ರೆ? ಇದೆ, ಮೊದ್ಲಿದನ್ನೆಲ್ಲ ನಿಲ್ಲಿಸ್ಬೇಕು. ಆಯ್ತು ಸಾಹೇಬ್ರೆ, ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ. 602. ಯಾವ ಪೊಲೀಸಯ್ಯ? ಏನಮ್ಮ? ಇಲ್ಲಿ ಬಾರಯ್ಯ. ಬಂದೆ. ಇಲ್ಲಿ ಅಡಿಗೆ ಮನೆ ಬಚ್ಚಲ ಮನೆ ಎಲ್ಲೈತೆ? ಪಕ್ಕದ ಬಚ್ಚಲ ಮನೆ, ಆ ಕಡೆ ಇರೋದೇ ಅಡಿಗೆ ಮನೆ. ನಡಿ ತೋರ್ಸಯ್ಯ. ಸಾಹೇಬ್ರೆ, ಈಕೆ ಹೆಸರು ಚಂಪಾ ಅಂತ. ಇನ್ಮೇಲೆ ಅಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತಾಳೆ. ಹೌದಾ ಸರ್? ಎಸ್ ಸರ್. ಅಮ್ಮ, ಸಾಹೇಬ್ರು ಪರಿಚಯ ಅಂತ ಮುಂಚೆ ಹೇಳಕ್ಕಿಲ್ವಾ? ಸಲೀಸ ಬಿಟ್ಬಿಡ್ತಿದ್ದೆ. ಯೋ, ನನ್ ರಾಕ್ಷಸೇನಯ್ಯ? ಅಯ್ಯಪ್ಪ, ತಪ್ಪಾಯ್ತು ಕಿಲಕಿಲ, ತಪ್ಪಾಯ್ತು. ಸ್ಪೀಕಿಂಗ್ ಮಿಸ್ಟೇಕ್. ರಾಣಿ, ನೀನು ಮಹಾರಾಣಿ. ನಡಿಯಯ್ಯ. ಕಿಲ ಕಿಲ ಪಾ, ಅಯ್ಯಯ್ಯಪ್ಪ ಪಾ, ಕಿಲ ಕಿಲ ಪಾ. ಬೇಗ ಬೇಗ ಲೋಡ್ ಮಾಡಪ್ಪ, ಬೇಗ ಬೇಗ ಮಾಡು, ಬೇಗ ಬೇಗ ಮಲ್ಲ. ಅಪ್ಪಾಜಿ, ಅಪ್ಪಾಜಿ, ಜಗ್ಗು ಬತ್ತೆ. ಹಾಕಿ, ನೀನು ಮಾಮೂಲಿಗೆ ಬಂದಿಯಾ? ನಿನ್ನ ಮಾಮೂಲ ನಿಲ್ಸಕ್ ಬಂದಿದ್ದೀನಿ. ನೋಡಿ, ಕಷ್ಟಪಟ್ಟು ಸಂಪಾದನೆ ಮಾಡೋರು ನೀವು. ನೀವು ಸಂಪಾದನೆ ಮಾಡಿದ್ದನ್ನ ಇವ್ನು ಯಾಕೆ ಕೊಡ್ತಾ ಇದ್ದೀರಾ? ಸರ್, ನಿಮಗೆ ಗೊತ್ತಿಲ್ಲ ಅವರ ಬಗ್ಗೆ. ಇಂಥವ್ರು ಬೆಳೆಯೋದಕ್ಕೆ ಒಂದ್ ರೀತಿಯಲ್ಲಿ ನೀವು ಕೂಡ ಕಾರಣ. ಇವತ್ತೇನೋ ನೀವು ಇದ್ದೀರಿ, ನಾಳೆ ನಮ್ಗತಿ ಏನು ಮಾರಾಯರೆ? ಅದಕ್ಕೆ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನನ್ನ ಹತ್ರ ಬಂದು ಹೇಳಿ, ನಾನು ಆಕ್ಷನ್ ತಗೊಂತೀನಿ. ಹಾಕಿ, ಈ ಜಗ್ಗು ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಚೆನ್ನಾಗಿ ಗೊತ್ತು. ನೀನೊಬ್ಬ ರೌಡಿ, ಬಡವರು ರಕ್ತ ಕುಡಿಯೋನು.
ಆದ್ರೆ ಈ ಕೆಂಪಯ್ಯನ ಬಗ್ಗೆ ನಿನಗೇನ ಗೊತ್ತಿಲ್ಲ. ಕೆಂಪಯ್ಯ ಇರೋ ಜಾಗದಲ್ಲಿ ರೌಡಿಗಳು ಇರ್ಕೂಡ್ದು. ಈ ಜಗ್ಗು ಇರೋ ಜಾಗದಲ್ಲಿ ಪೊಲೀಸ್ ವಾಸನೆ ಬರ್ಕೂಡ್ದು. ಜಗ್ಗು, ನಿನಗೆ ಇನ್ನೊಂದ್ಸಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಮರ್ಯಾದೆಗೆ ಕಸಬ್ನ ಬಿಟ್ಟು ಕಷ್ಟಪಟ್ಟು ದುಡಿಯೋದನ್ನ ಕಲಿ. ಗೊತ್ತಾಯ್ತಾ? ಸಾಹೇಬ್ರೆ, ಯಾರು ನಿಮಗೆ ಈ ಪಾಟಿ ಹೊಡೆದಿದ್ದು? ಅಯ್ಯೋ ಅಯ್ಯೋ ಅಯ್ಯೋ, ಅವನಿಗೆ ಬರಬಾರ್ದು ಬರ. ಅವನ ಕೈಗೆ ನಾಗರಾವ್ ಕಚ್ಚ, ಅವನಿಗೆ ಆಪದ್ ಒಂದ್ ಚಾಪೆ ಸುತ್ಕೊಂಡೋಗ, ಅವ್ನ್ ನಿಗದ್ ಬಿದ್ದು ನೆಲ್ಲಿಕಾಯಾಗ. ಚಂಪಾ, ನಿನ್ ಶಾಪ್ ಹಾಕಿ ಸಾಕು, ನಿಲ್ಸು. ನಾನು ಅವನ ಹೊಡೆದು ಹಣಗನಿಗೆ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಪಾಪ ಅವನ ಕಾಲಿಗೆ ಬೇರೆ ತುಂಬಾ ಇಟ್ಟು ಬಿಟ್ಟಿದೆ. ಅದಿರ್ಲಿ ಸಾಹೇಬ್ರೆ, ನೀವ್ ಹಂಗೆ ಹಾಕಬೇಡಿ, ಹಂಗೆ ಮಲ್ಕೊಳ್ಳಿ. ಯಾಕೆ? ಉಪ್ಪಿನ ಶಾಖ ಕೊಡ್ತೀನಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಚಂಪಾ ಸಾಹೇಬ್ರೆ, ನಾನು ಹೇಳ್ದಂಗ್ ನೀವು ಕೇಳ್ಬೇಕು. ವೈಶಾಖ ಶಾಖ ಆಹಾ ಆಹಾ, ವೈಶಾಖ ಬೇಗ ಆಹಾ ಆಹಾ, ಇದು ಮೂಲೆ ಇರದ ಬಲೆಯೋ, ಇದು ಗುರುವೇ ಇರದ ಬಲೆಯೋ, ವೈಶಾಖ ಶಾಖ ಆಹಾ ಆಹಾ ಆಹಾ, ವೈಶಾಖ ಬೇಗ ಇದು ಮೂಲೆ ಇರದ ಬಲೆಯೋ, ಇದು ಗುರುವೇ ಇರದ ಕಲೆಯೋ, ವೈಶಾಖ ಶಾಖ ಆಹಾ. ಏಕಾಂತ ಬೇಕಂತ ಸುಳ್ಳಾಡೋ ಹೂವ ತುಂಬ
ತೆರೆದಾಡುವ ಜೀವ ಒಂದಲ್ಲ ಎರಡಲ್ಲ ರತಿದೇವಿಯಾದ ಕೊಟ್ಟಷ್ಟು ಬೇಕನ್ನು ಕಾಮಣ್ಣನ ಕಾದ ಪಾಪ ಗಮ ಪಾಪ ರತಿಯ ಲೀಲೆ ಕೋಟಿ ಕಲೆಗೆ ಸಮ ವೈಶಾಖ ಶಾಖ ಆಹಾ 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 ವೈಶಾಖ ಬೇಕ ಆಹಾ 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 ಇದು ನೂಲೇ ಇರದ ಬಲೆಯ ಇದು ಗುರುವೇ ಇರದ ಕಲೆಯ ವೈಶಾಖ ಶಾಖ ಆಹಾ ಆಹಾ la 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 ಒಳಗೆಲ್ಲ ಉರಿಯೋದು ರತಿ ನೋವಿನ ಜಾಲಿ ಆ ನೋವು ಈ ನೋವು ಎಲ್ಲ ನೋವಿಗೆ ಸ್ಪರ್ಶ ಸಂಘರ್ಷ ಸಂಜೀವಿನಿ ಮಾಲೆ ಮಾಮ ರಿಗ ಮಾಮ ಮದನ ಲೀಲೆ ಕೋಟಿ ಕಲಿಗೆ ಸಮ ವೈಶಾಖ ಶಾಖ ಆಹಾ ಆಹಾ ವೈಶಾಖ ಬೇಕ ಆಹಾ ಆಹಾ ಇದು ನೂಲೇ ಇರದ ಬಲೆಯೋ ಇದು ಗುರುವೇ ಇರದ ಕಲೆಯೋ ವೈಶಾಖ ಶಾಖ ಆಹಾ 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 ಚಂಪಾ ಏ ಚಂಪಾ ಏನ್ ಉಪ್ಕಾಯಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಬಿಟ್ಟಿದ್ಯಾ ಬಂದೆ ಸಾಹೇಬ್ರೆ ಚಂಪಾ ನಾನು ಶಾಖ ಕೊಟ್ಕೋತೀನಿ ನೀನ್ ಹೋಗಿ ಮಲ್ಕೊ ಜಗು ನನಗೂ ನಿನಗೂ ಪರ್ಸನಲ್ ಆಗಿ ಯಾವುದೇ ರೀತಿ ದ್ವೇಷ ಇಲ್ಲ ಆಸ್ ಅ ಪೊಲೀಸ್ ಆಫೀಸರ್ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನೋಡು ಜಗು ಈಗ ನಾನು ನಿನ್ನ ಹತ್ರ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡ್ತಾ ಇಲ್ಲ ಹೇಳು ಎಲ್ರ ಹಾಗೆ ನೀನೊಬ್ಬ ಮನುಷ್ಯ ಬಾಳ್ಬೇಕು ಅಂತ ಆಸೆ ಪಡ್ತೀಯಾ ಇಲ್ಲ ಇದೇ ರೀತಿ ರೌಡಿಯಾಗಿ ಮುಂದುವರಿಬೇಕಂತ ಇಷ್ಟಪಡ್ತೀಯಾ ನಾನು ಬೇಕು ಅಂತ ರೌಡಿ ಆಗ್ಲಿಲ್ಲ ಈ ಸಮಾಜ ನನ್ನ ರೌಡಿ ಮಾಡ್ತು ನಾವು ಮಾಡೋ ತಪ್ಪಿಗೆ ಸಮಾಜನ ದೂರಬಾರ್ದು ಜಗು ನಿನ್ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತು ನಿನ್ ತಂದೆ ಚಪ್ಪಲಿ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು ನೀನು 7ನೇ ಕ್ಲಾಸ್ವರೆಗೂ ಓದ್ದೆ ಆಮೇಲೆ ಓದೋದನ್ನ ಬಿಟ್ಟು ನಿನ್ ತಂದೆ ಮಾಡೋ ಕಸನ ನೀನು ಶುರು ಮಾಡ್ಕೊಂಡೆ ಯಾವನೊಬ್ಬ ರೌಡಿ ಮಾಮೂಲು ಕೊಡ್ಲಿಲ್ಲ ಅಂತ ಬಂದು ನಿನ್ ತಂದೆ ಹತ್ರ ಗಲಾಟೆ ಮಾಡ್ದ ಆ ಕೋಪಕ್ಕೆ ನೀನು ಅವನ ಚಾಕು ಹಾಕ್ತೆ ಅದಕ್ಕೆ ಸರ್ಕಾರ ನಿನಗೆ 7 ವರ್ಷ ಶಿಕ್ಷೆ ಕೊಡ್ತು ಜೈಲಿಂದ ಹೊರಗಡೆ ಬಂದು ನೀನೇನ್ ಮಾಡ್ದೆ ನೀನು ಅವನ ತರ ಒಬ್ಬ ದೊಡ್ಡ ರೌಡಿ ಆದೆ ನೋಡು ಒಬ್ಬ ರೌಡಿ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ದ ಅಂತ ನಿನ್ನ ಕೋರ್ಟ್ನ ನಿಲ್ಲಿಸಿ ನಾನು ಶಿಕ್ಷೆ ಕೊಡಿಸ್ಬೋದು ಆದ್ರೆ ನೀನೊಬ್ಬ ಒಳ್ಳೆ ಮನುಷ್ಯನ ಬಾಳ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಹೌದು ನಿಮ್ ತಂದೆ ನಡೆಸ್ತಿದ್ದ ಚಪ್ಪಲಿ ಅಂಗಡಿ ವ್ಯಾಪಾರನ ನೀನ್ ಯಾಕೆ ಮುಂದುವರಿಸಬಾರ್ದು ಅದಕ್ಕೆ ಬಂಡವಾಳ ಬೇಕಲ್ಲ ಅದಕ್ಕಿಂತಲೇ ಸರ್ಕಾರ ಇದೆ ನಿಮ್ಮಂತವ್ರು ಉದ್ಧಾರ ಮಾಡಕ್ಕಂತಾನೆ ಬೇಕಾದಷ್ಟು ಸ್ಕೀಮ್ಸ್ ಓಪನ್ ಮಾಡಿದೆ ನೀನ್ ಒಪ್ಕೊಂಡ್ರೆ ನಾನು ಮುಂದೆ ನಿಂತು ನಿನಗೆ ಬ್ಯಾಂಕಲ್ಲಿ ಸಾಲ ಕೊಡಿಸ್ಕೊಡ್ತೀನಿ ಏನಂತೀಯ ಆಯ್ತು ಸಾಹೇಬ್ರಿ ಕೀಪ್ ಇಟ್ ಅಪ್ ಗುಡ್ ಮಾರ್ನಿಂಗ್ ಸರ್ ಏನ್ ಕೇಸ್ ಇದು ಸರ್ ಈ ಅಮ್ಮ ಮಚ್ಚು ತಗೊಂಡಿಬ್ಬರನ್ನ ಕತ್ತರಿಸಿ ಕೊಲೆ ಮಾಡಿದ್ದಾಳೆ ಅದರಲ್ಲೊಬ್ಬ ಇವಳು ಗಂಡನೇ ಸರ್ ಐ ಸಿ ಏನಮ್ಮ ಗಂಡನೇ ದೇವ್ರು ಅಂತ ಪೂಜೆ ಮಾಡೋ ನಮ್ಮ ದೇಶದಲ್ಲಿ ನೀನು ತಾಳಿ ಕಟ್ಟಿದ ಗಂಡನೇ ತಲೆ ಹಿಡಿದ್ರೆ ಅಂಥ ಗಂಡನ ಪೂಜಿಸ್ಬೇಕಾ ಇವತ್ತು ನಾನ್ ಕೊಲೆ ಮಾಡಿದ ಕಾರಣ ನೀವು ನಿಮ್ ಸರ್ಕಾರದ ವ್ಯವಸ್ಥೆ ನೋಡಮ್ಮ ಆವೇಶ ಪಡ್ಬೇಡ ಏನಾಯ್ತು ಅಂತ ವಿವರ ಹೇಳು ಸರ್
ಇವತ್ತಿನ ನನ್ನ ಕಣ್ಣೀರಿಗೆ ಕಾರಣ ಊರಿನ ಜನಕ್ಕೂ ಗೊತ್ತು, ನಿಮ್ ಪೊಲೀಸ್ನವ್ರಿಗೂ ಗೊತ್ತು. ಊರಾಚೆಯಲ್ಲಿರೋ ಮಾರುತಿ ಗುಡ್ಡದಲ್ಲಿ ದಿನಾ ಕೋಳಿ ಪಂದ್ಯ ನಡೆಸ್ತಾ ಇದ್ದಾರೆ. ಇದನ್ನ ನಡೆಸ್ತಾ ಇರೋರು ಯಾರು? ಸಾರಾಯಿ ಗುತ್ತಿಗೆದಾರರು. ಇದನ್ನ ನಡೆಸ್ತಾ ಇರೋದು ಮನರಂಜನೆಗಾಗಿ ಅಲ್ಲ ಸರ್, ವ್ಯಾಪಾರಕ್ಕಾಗಿ. ಪಂದ್ಯದಲ್ಲಿ ಸೋತೋರು ವ್ಯಥೆಯಿಂದ ಕುಡಿತಾರೆ, ಗೆದ್ದೋರು ಖುಷಿಯಿಂದ ಕುಡಿತಾರೆ, ನೋಡಕ್ಕೆ ಬಂದವರು ಹುಮ್ಮಸ್ಸಿಂದ ಕುಡಿತಾರೆ. ಇದರಿಂದ ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ ಸರ್, ಬೀದಿ ಭಿಕಾರಿಗಳಾಗಿದ್ದಾರೆ. ಇವತ್ತು ನನ್ನ ಗಂಡ ಪಂದ್ಯದಲ್ಲಿ ಸೋತು ಕುಡಿದು ಮನೆಗೆ ಬಂದ. ಮೂದೇವಿ, ಯಾಕೆ ಹಂಗ್ ಕೂತಿದ್ಯ? ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೋಗಿ ಕೋಳಿ ಪಂದ್ಯ ಆಡ್ಬಿಟ್ಟು ಬಂದಿದ್ಯಲ್ಲ. ದರಿದ್ರ ತಾಳಿ ಅದು ಯಾಕೆ ಕೊಟ್ಟಾಯ್ತು? ಅಯ್ಯೋ, ನಿನಗೆ ಕೈ ಮುಗಿದ್ ಕೇಳ್ಕೊತೀನಯ್ಯ. ಇನ್ಮೇಲೆ ಕೂಲಿ ನಾಲಿ ಮಾಡ್ಕೊಂಡು ಒಪ್ಪತ್ತೂಟನಾದ್ರೂ ತಿನ್ಕೊಂಡು ನೆಮ್ಮದಿಯಾಗಿರೋಣಯ್ಯ. ನೋಡು, ಇನ್ ಮುಂದೆ ಸಾರಾಯಿ ಕುಡಿಯಕ್ಕಿಲ್ಲ, ಕೋಳಿ ಪಂದ್ಯ ಆಡಕ್ಕಿಲ್ಲ ಅಂತ ಯಾರ ಮುಂದೆ ಪ್ರಮಾಣ ಮಾಡಿ ಹೇಳಯ್ಯ, ಹೇಳಯ್ಯ ಅಂದ್ರೆ. ಹೋಗಿ ಮಕ ತೊಳ್ಕೊಂಡು ಶೃಂಗಾರ ಮಾಡ್ಕೊಂಬ. ಯಾವ ಪುರುಷಾರ್ಥಕ್ಕೋಸ್ಕರ ಶೃಂಗಾರ ಮಾಡ್ಕೊಳ್ಳಿ? ಸ್ವಂತ ಮನೆ ಹೋಯ್ತು, ಹೊಲ ಹೋಯ್ತು, ಮನೇಲಿ ಸಾಮಾನೆಲ್ಲ ಹೊಂಟೋಯ್ತು, ಕೊನೆಗೆ ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೊಂಟೋಯ್ತಲ್ಲಯ್ಯ. ಇನ್ನೇನಯ್ಯ ಇದೆ ನಂತವ, ಇನ್ನೇನಯ್ಯ ಇದೆ? ಮಿಣಗುಟ್ಟ ಮೈಯಲ್ವೇನೆ, ಇದನ್ನ ಇಟ್ಕೊಂಡೇ ವ್ಯಾಪಾರ ಮಾಡ್ತೀನಿ. ಈಗ ಬಂದಿರೋರು ಯಾರು ಗೊತ್ತಾ? ಲಕ್ಷಾಧೀಶ್ವರು. ರಾಜಕೀಯದಲ್ಲೂ ಅವ್ರ ಕಣೆ. ಮೊದಲಿನಿಂದ ನಿನ್ ಮೇಲೆ ಅವ್ರಿಗೊಂದು ಕಣ್ಣಂತೆ. ನೀನು ಅವ್ರ ಮನಸ್ಸಿನ ಅವಶ್ಯ ಖುಷಿ ಪಡಿಸ್ಬಿಟ್ರೆ ನಾನು ಕೇಳಿದಾಗೆಲ್ಲ ಅವ್ರು ದುಡ್ಡು ಕೊಡ್ತಾ ಇರ್ತಾರೆ. ನಾ ಕೋಳಿ ಪಾಳಿ ಆಡ್ಕೊಂಡೇ ಇದ್ ಬಿಡ್ತೀನಿ. ತಾಳಿ ಕಟ್ಟಿದ ಹೆಂಡತಿನೇ ತಲೆ ಹಿಡಿಕೇನು? ನೀನ್ ಗಂಟಲ್ಲ, ನಾ ಮಾತಾ. ಏನ್ ನಿಮ್ ಕೆಲಸ ಸುಗ ಹಚ್ಕೊಂಡು ಹೊರಟಾಗಿಲ್ಲಿಂದ. ನಾನು ತಗೊಳ್ಳಲ್ಲ, ಹೊರಟಾಗಿಲ್ಲಿಂದ, ಹೊರಟಾಗಿಲ್ಲಿಂದ. ಮುಚ್ಚ ಬಾಯಿ. ನಾನೇನ್ ಪುಕ್ಸಟ್ಟೆ ಬಂದಿಲ್ಲ. ನಿನ್ ಗಂಡನ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡೇ ಬಂದಿದ್ದೀನಿ. ಸಾವುಕಾರನೇ ಮುಗಿತೀನಿ. ನೀನ್ ಅವ್ರ ಹೇಳ್ದಂಗೆ ಕೇಳ್ಬೇಕು. ಇಲ್ಲ ನೀನೇನಾದ್ರೂ ಗಲಾಟೆ ಮಾಡ್ದೆ ಮೌತ್ ತಕೊಂಡು ಕೊಚ್ಬಿಡ್ತೀನಿ. ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ಆದ್ರೆ ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗ್ಬಾರ್ದು ಸರ್, ಖಂಡಿತ ಆಗ್ಬಾರ್ದು ಸರ್, ಆಗ್ಬಾರ್ದು. ಮಹಾಜನಗಳೇ ಕೇಳಿ ಕೇಳಿ, ಈ ಈರುಳ್ಳಿಗೂ ಬೆಳ್ಳುಳ್ಳಿಗೂ ಕುಸ್ತಿ ಪ್ರಾರಂಭವಾಗುತ್ತೆ. 2 ಕೋಳಿ ಕಾಲಿಗೂ ಕತ್ತಿ ಕಟ್ಟಲಾಗಿದೆ. ನೋಡಲು ತುಂಬಾ ಭಯಂಕರವಾಗಿರುತ್ತೆ. ಈ ಈರುಳ್ಳಿ 5-6 ಊರುಗಳಲ್ಲಿ ಗೆದ್ದಿದೆ. ಇದೇ ಬೆಳ್ಳುಳ್ಳಿ ಹೆಬ್ಬಾಳ್ ಗರಡಿಯಿಂದ ಬಾಳಗ್ ಬಂದಿದೆ. ಈ ಈರುಳ್ಳಿ ಗೆದ್ರೆ 100ಕ್ಕೆ 500 ರೂಪಾಯಿ. 100ಕ್ಕೆ 500. 500 ರೂಪಾಯಿ ಸಾಲ ಕೊಡಿ. ಏನಾದ್ರೂ ಅಡ ಇಡು, ಕೊಡ್ತೀನಿ. ಏನೈತೆ ಅಂತ ಕೊಡ್ಲಯ್ಯ? ನಿನ್ ಮೊಮ್ಮಗಳನ್ನ ಅಡ ಇಡು, ಕೊಡ್ತೀನಿ. ಅಯ್ಯೋ ಪಾಪಿ, ನಿನ್ ನಾಲ್ಗೆ ಸೇದೋಗ. ಅವ್ರ ಮೇಲೇನ ಯಾಕೆ ಹೋಗಾಡ್ತೀಯ? ಆಗಿನ ಕಾಲದಲ್ಲಿ ಧರ್ಮರಾಯ ದ್ರೌಪದಿನ ಅಡಬಿಟ್ಬಿಟ್ಟು ಪಗಡೆ ಆಡ್ಲಿಲ್ವೇನಯ್ಯ? ಸತ್ಯ ಹರಿಶ್ಚಂದ್ರನೇ ಹೆಂಡತಿನ ಮಾಡ್ಕೊಂಡ, ಇನ್ನು ನೀನ್ ಯಾ ಮಹಾ? ಹೌದಲ್ವಾ? ಆ ಕಾಲದಲ್ಲಿ ಅಂತ ಪುರಾಣ ಪುರುಷರಾಗಿ ಮಾಡಿರುವಾಗ ಈ ಕಾಲದಲ್ಲಿ ನಾನ್ ಯಾಕೆ ಹಾಗೆ ಮಾಡಬಾರ್ದು? ಸುಮ್ಮನಿರಮ್ಮ, ಸುಮ್ಮನಿರು. ಯೋ, ಇವಳನ್ನ ಇಲ್ಲೇ ಇಟ್ಟಿರ್ತೀನಿ, ದುಡ್ಡು ಹೊಡಿಯೋ ಹೊಡಿಯೋ. ಹೊಡಿ. ಈರುಳ್ಳಿ 500 ರೂಪಾಯಿ ಬಾಜಿ ಕಟ್ಟಿದ್ದೀನಿ ಕಣೋ, ಹೊಡಿಯೋ.
ಸಾವ್ಕಾರ್ರೆ 500 ರೂಪಾಯಿ ಹೋಗ್ಬಿಡ್ತಪ್ಪ, ಹೋಗ್ಬಿಡ್ತು. ನಿಮ್ ಸಾಲ ನನ್ನ ನಿಧಾನ ತೀರ್ತೀನಪ್ಪ. ದಯವಿಟ್ಟು ನಮ್ಮ ಹುಡುಗಿನ ಬಿಟ್ಬಿಡ್ರಪ್ಪ, ಬಿಟ್ಬಿಡಿ. ಬಾಮ್ಮ. ಏಯ್, ಎಲ್ಲಿಗೋ ಕರ್ಕೊಂಡು ಹೋಗ್ತೀಯಾ? ಮೊದ್ಲು ನನ್ ದುಡ್ಡು ಕೊಟ್ಟು ಕರ್ಕೊಂಡು ಹೋಗು. ಅಲ್ಲಿವರೆಗೂ ಅವಳು ನನ್ ಸೊತ್ತೆ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ವಯಸ್ಸಿಗೆ ಬಂದು ಹೆಣ್ಣು ಸಾವ್ಕಾರ್ರೆ. ನನಗೂ ಈ ತರ ವಯಸ್ಸು ಹುಡುಗಿನೇ ಬೇಕು. ಮೊದ್ಲು ನನ್ ದುಡ್ಡು ಕೊಟ್ಟು ನಿನ್ ಮೊಮ್ಮಗಳ ಬಿಡಿಸ್ಕೊಂಡು ಹೋಗು. ಹೋಗಿ ಅಸಲು ತಗೊಂಬ, ಅಲ್ಲಿವರೆಗೂ ಇವಳ ಹತ್ರ ಬಡ್ಡಿ ವಸೂಲಿ ಮಾಡ್ತೀನಿ. ಬಡ್ಡಿ ಬೇಕೇನ ಬಡ್ಡಿ ಮಗನ, ಜೊತೆಗೆ ಚಕ್ರ ಬಡ್ಡಿನ ಸೇರಿಸ್ಕೊಡ್ತೀನಿ ತಗೋ. ಸ್ಟೇಷನ್ಗೆ ಬಂದು ಇಮೇಲ್ ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸ್ವಾಮಿ. ಇಲ್ಲಿ ನೋಡಿ, ಇವತ್ತಿನಿಂದ ಜಿಲ್ಲೆನಲ್ಲಿ ಕೋಳಿ ಪಂದ್ಯನ ಬ್ಯಾನ್ ಮಾಡಿದ್ದೀನಿ. ಮತ್ತೆ ಯಾರಾದ್ರೂ ಆಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ಹೋಗಿ, ಎಲ್ಲ ಹೋಗಿ. ಹಲೋ, ನಾನ್ ಲಕ್ಷ್ಮಣ್ ಶೆಟ್ಟಿ ಮಾತಾಡ್ತಿರೋದು. ಅಲ್ಲ ಸಾಹೇಬ್ರೆ, ಆ SB ಕೆಂಪಯ್ಯ ನಮ್ ಕೋಳಿ ಪಂದ್ಯ ಬಂದ್ ಮಾಡಿದಾಗಿಂದ ನಮ್ ಸಾಲ ವ್ಯಾಪಾರ 2 ಪಟ್ಟು ಬಿದ್ದೋಗೈತೆ. ನಮ್ ಗತಿ ಹೆಂಗೆ? ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು? ಇನ್ನು ನಾವು ಕಾಂಟ್ರಾಕ್ಟ್ ಕೆಲಸ ಬಿಟ್ಟು ಇನ್ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಅಲ್ಲ ಸಾಹೇಬ್ರೆ, ಶೆಟ್ರೆ, ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಮೊದ್ಲು ಒಪ್ಸಿ. ಸಾಹೇಬ್ರೆ, ಮೊದ್ಲು ಆ ಕೆಂಪಯ್ಯನ ಎತ್ತಂಗಡಿ ಮಾಡ್ಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ನಾನು ಕೊಡ್ತೀನಿ. ನಾನು ಈಗಲೇ ಸೂಟ್ ಕೇಸ್ಗಳನ್ನ ಕಳಿಸ್ತಾ ಇದ್ದೀನಿ. ಚಲೋ ಚಲೋ ವಿಧಾನ ಸೌಧಕ್ಕೆ ಚಲೋ 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 ವಿಧಾನ ಸೌಧಕ್ಕೆ ಚಲೋ ಚಲೋ ಕೆಂಪಯ್ಯ ಟ್ರಾನ್ಸ್ಫರ್, ಕೆಂಪಯ್ಯ ಟ್ರಾನ್ಸ್ಫರ್, ಕೆಂಪಯ್ಯ ಟ್ರಾನ್ಸ್ಫರ್. ನಮ್ಮೂರಿಗೆ ಬಂದಿದ್ದಕ್ಕೆ ಸುಸ್ವಾಗತ. ನೋಡಿ ಮಿಸ್ ಅಶರೀರವಾಣಿ, ಈ ರೀತಿ ಕದ್ ಮಾತಾಡೋದಲ್ಲ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಹೇಳಿ ಓಯು. ನಿಮ್ ಸರ್ವಿಸ್ ನಲ್ಲಿ ಎಂತೆಂತ ಕಳ್ಳಕಾಕರನ್ನ ದರೋಡೆಕೋರನ್ನ ಎಷ್ಟು ಸುಲಭವಾಗಿ ಹಿಡಿದಿದ್ದೀರಾ. ಆಫ್ಟರ್ ಆಲ್ ಒಂದು ಹುಡುಗಿನ ಕಂಡು ಹಿಡಿಯೋಕ್ ಆಗ್ತಿಲ್ವಾ? ಓಕೆ, ನಾನೇ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಸಾಧ್ಯವಾದ್ರೆ ಕಂಡು ಹಿಡಿರಿ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಪಿಕ್ನಿಕ್ ಸ್ಪಾಟ್ ಬನ್ನಿ. ನಿಮ್ಮ ಅಶರೀರವಾಣಿ ನಿಮಗೋಸ್ಕರ ಕಾಯ್ತಿರ್ತಾರೆ. ನೀವು ನನ್ನ ಕಂಡು ಹಿಡಿದ್ಬಿಟ್ರೆ ನಿಮಗೆ ಸರ್ಪ್ರೈಸ್ ಆಗುವಂತ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ. ಮುಂಜಾನೆ ಸೂರ್ಯ ಕೆಂಪಯ್ಯ, ಸಂಜೆಯ ಸೂರ್ಯ ಕೆಂಪಯ್ಯ, ಗುಲಾಬಿ ಕೆಂಪಯ್ಯ, ಸಿಂಧೂರ ಕೆಂಪಯ್ಯ.
ಸ್ವಂತ ನೀನು ಕೋಪದ ಕಣ್ಣುಗಳಲ್ಲಿ ಕರುಣೆ ನದಿಯಲ್ಲಿ ಮೋಸದ ಮೈಗೆ ಲಂಚದ ಕಣ್ಣಿಗೆ ಸಿಂಹದ ಸ್ವಪ್ನ ನೀನು ಲೋಕ ಕೊಂಡಾಡೋ ಜಾಲನೆ ಮೌನದಲ್ಲೇನು ಯೋಚನೆ ನೀನು ಹುಡುಕಾಡೋ ರೂಪಸಿ ಯಾರು ಹೇಳೋ ಮೇಲನೆ ಮುಂಜಾನೆ ಸೂರ್ಯ ಕೆಂಪಯ್ಯ ಸಂಜೆಯ ಸೂರ್ಯ ಕೆಂಪಯ್ಯ ಗುಲಾಬಿ ಕೆಂಪಯ್ಯ ಸಿಂಧೂರ ಕೆಂಪಯ್ಯ ನಾನು ವಾಣಿ ಅಲ್ಲಲ್ಲ ನಾನೇ ರೀ ವಾಣಿ ನೋ ನಾನ್ ವಾಣಿ ಗೆಸ್ ಮೀ ಗೊತ್ತಾಗ್ಲಿಲ್ವಾ ಗೆಸ್ ಕಮ್ ಆನ್ ಶೋ ಯುವರ್ ಇಂಟೆಲಿಜೆನ್ಸಿ ಕಮ್ ಆನ್ ದಟ್ಸ್ ಯು ಬಿಟ್ರಾ ತಿಂಡಿ ತಿಂಡಿ ಅಮ್ಮ ನಿಂದಾಯ್ತಪ್ಪ ಇವಾಗೆಲ್ಲ ಶಾಲೆಗೆ ಹೋಗಿ ಎಲ್ಲ ಸಾಲಾಗಿ ಹೋಗ್ಬೇಕು ಹೋಗಪ್ಪ ನಡೀರಿ ಅಮ್ಮ ಕೆಂಪಣ್ಣ ಯಾವಾಗ ಬಂದ್ಯಪ್ಪ ಚೆನ್ನಾಗಿದೆಯೇನೋ ಚೆನ್ನಾಗಿದ್ದೀನಮ್ಮ ಈ ಕಡೆನೆ ಹೋಗ್ತಾ ಇದ್ದೆ ನೀನ್ ನೋಡ್ಬೇಕು ಅನ್ಸ್ತು ಬಂದೆ ನೀನ್ ಹೇಗಿದೀಯಮ್ಮ ಚೆನ್ನಾಗಿದ್ದೀನಪ್ಪ ಏನಮ್ಮ ನಿನ್ ಮಗನ್ ನೋಡ್ಬೇಕು ಅಂತ ಅನ್ಸದೇ ಇಲ್ವಾ ನಿನಗೆ ಯಾಕೋ ಹಾಗೆ ಹೇಳ್ತಿದ್ಯಾ ಹೆತ್ತ ತಾಯಿಯ ಮಗನ್ನ ಮರಿತಾಳೇನೋ ಈಗ ಬೆಳೆದು ದೊಡ್ಡವನಾಗಿದೀಯ ಸರ್ಕಾರಿ ಕೆಲಸದಲ್ಲಿದ್ದೀಯ ಒಳ್ಳೆ ಹೆಸರು ತಗೊಂಡಿದ್ಯಾ ಅದಕ್ಕಿಂತ ಇನ್ನೇನೋ ಬೇಕು ನನಗೆ ನೀನು ನೋಡ್ಬೇಕು ಅನಿಸ್ದಾಗೆಲ್ಲ ಈ ಮಕ್ಕಳಲ್ಲೇ ನೀನು ಕಾಣ್ತೀನಿ ಕಣೋ ಅಮ್ಮ ಎಂತ ಒಳ್ಳೆ ಹೃದಯನಮ್ಮ ನಿಂತು ನಿನ್ ಮಗನಾಗ ಹುಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ ಅದ್ ಸರಿ ನೀನ್ ಯಾವಾಗ ಮದುವೆ ಮಾಡ್ಕೋತೀಯ ಅಮ್ಮ ಬಂದು ನನಗೊಬ್ಬ ಮೊಮ್ಮಗನ್ ಎತ್ಕೊಟ್ಟಿ ಅಂದ್ರೆ ಈ ಮಕ್ಕಳ ಜೊತೆಲ್ಲೇ ಅವನ್ನೂ ಸಾಕ್ತೀನಿ ಕಣ ಅಮ್ಮ ನನ್ ಡ್ಯೂಟಿ ಹೊತ್ತ ಬರ್ತೀನಿ ಹೌದೌದು ಹೊತ್ತಾಗೋಯ್ತು ಹೋಗಪ್ಪ ಬರ್ತೀನಿ ಹೋಗ್ಬಿಟ್ಟು ಬರಪ್ಪ ನಾನು ಹಾಲಪ್ಪ ಈ ಹಾಲಪ್ಪನ ಏನ್ ತಿಳ್ಕೊಂಡಿದ್ದೀರಾ ಇವತ್ತು ನಾನು MLA ಸದ್ಯದಲ್ಲೇ ಮಿನಿಸ್ಟರ್ ಆಗೋನು
ನನ್ನನ್ನ 24 ಗಂಟೆ ಹೊಗಳ್ತಾ ಇದ್ದ ನೀವು ಈಗ ನನ್ನ ವಿರೋಧಿ ಹರಿಶ್ಚಂದ್ರನ ನನ್ನ ಮುಂದೆ ಹೊಗಳ್ತಾ ಇದ್ದೀರಾ? ನಾನು ಅವನ್ನ ಹೊಗಳ್ತಾ ಇಲ್ಲ ಸಾಹೇಬ್ರೆ. ಆದ್ರೆ ಜನ ನಿಮ್ ಬಗ್ಗೆ ಏನ್ ಮಾತಾಡ್ತಿದಾರೋ ಗೊತ್ತಾ? ಆ ಹಾಲಪ್ಪ MLA ಆಗಿ ನಮ್ಗೇನ್ ಮಾಡಿದ್ದಾನೆ? ಅವನು ಮಾತ್ರ ಮನೆ ಮೇಲೆ ಮನೆ, ಸೈಟ್ ಮೇಲೆ ಸೈಟು, ಸೂಟ್ ಕೇಸ್ ಮೇಲೆ ಸೂಟ್ ಕೇಸು ಜೋಡಿಸ್ಕೊತಿದ್ದಾನೆ ಅಂತಿದ್ದಾರೆ. ಮಾತಾಡ್ಲಿ ಬಿಡ್ರು, ಜನಗಳಿರೋದೇ ಮಾತಾಡಕ್ಕೆ. ಹೀಗೆ ಜನ ಮಾತಾಡೋಕ್ ಬಿಟ್ಬಿಟ್ರೆ ನಾಳೆ ನಿಮ್ಗೆ ಒಂದು ಊಟ ಬೀಳಲ್ಲ ಸಾಹೇಬ್ರೆ, ಡೆಪಾಸಿಟ್ ಕಳ್ಕೋಬೇಕಾಗುತ್ತೆ. ಆ ಮೈನಾರಿಟಿ ವೋಟ್ ಎಲ್ಲ ಹರಿಶ್ಚಂದ್ರನ್ಗೆ. ಹರಿಶ್ಚಂದ್ರ ಏನ್ ಮಾಡ್ತಿದ್ದಾನೆ ಗೊತ್ತೇ? ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಮನೆ ಇಲ್ದವ್ರಿಗೆ ಮನೆ, ಕುಡಿಯೋ ನೀರಿಗೆ ನಲ್ಲಿ, ಸ್ಕೂಲು, ಶಾಲೆ, ಆಸ್ಪತ್ರೆ, ಅನಾಥಾಶ್ರಮ, ದೇವಸ್ಥಾನಗಳನ್ನು ಕಟ್ಟಿ ದೇವರಾಗ್ತಾ ಇದ್ದಾನೆ. ಅವನೊಬ್ಬ ಮುಟ್ಟಾಳ, ಅವನು ಬದುಕೋ ಗೊತ್ತಿಲ್ಲ. ಆ ಹರಿಶ್ಚಂದ್ರನ್ ತರ ನಾನು ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ಇದ್ದು ಬಿಟ್ರೆ, ನಾನ್ ಸತ್ತ ಮೇಲೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಲ್ಲ ಅಂತ ಕ್ಯಾಕರ್ಸ್ ಹೋಗಿದ್ದಾರೆ. ಯಾಕೆ ಗೊತ್ತಾ? ಈ ಹಾಲಪ್ಪ ಏನಿಟ್ಟೋಗಿಲ್ವಲ್ಲ ಅಂತ. ಆ ಶಾಪ ಮಾತ್ರ ನನ್ನ ತಟ್ಟಬಾರ್ದು. ಯಾವ ಮೈನಾರಿಟಿ ಜನಕ್ಕೆ ಅವನ್ ಮನೆಗಳು ಮಾಡ್ಕೊಟ್ಟಿದ್ದಾನೋ, ಯಾವ ಮೈನಾರಿಟಿ ಜನ ಅವನ್ನ ಹೊಗಳ್ತಿದಾರೋ, ಅದೇ ಜನ ಅವನ್ನ ಉಗಿದು ಅವನ್ ಮನೆಗೆ ಬೆಂಕಿ ಹೊಡೋಗ್ ಮಾಡ್ತೀನಿ. ಆ ಪುರಾಣದ ವಿಶ್ವಾಮಿತ್ರನ ಎದುರಾಕೊಂಡ ಹರಿಶ್ಚಂದ್ರ ಸುಡುಗಾಡು ಸೇರ್ದ. ಆದ್ರೆ ಈ ಕಲಿಯುಗದ ವಿಶ್ವಾಮಿತ್ರನಾದ ಈ ಹಾಲಪ್ಪನ ಎದುರಾಕೊಂಡಿರೋ ಈ ಹರಿಶ್ಚಂದ್ರ ಸುಡುಗಾಡು ಸೇರದೆ ಸುಟ್ಟು ಭಸ್ಮಾಗೋಗ್ಬಿಡ್ತಾನೆ. ರಾಜಕೀಯ ತಂತ್ರಕ್ಕೆ ಮಂತ್ರ ಹಾಕಿ ಮೋಡಿ ಮಾಡಿ ಕೈವಶ ಮಾಡ್ಕೊಂಡಿರೋನೆ ಈ ಹಾಲಪ್ಪ. ನನಗೆ ಅಧಿಕಾರ ಬೇಕು. ಐ ವಾಂಟ್ ಪವರ್. ನಾನು ಹೇಳಿದ ಕಡೆ ಗಾಡಿ ತಗೊಂಡು ಫಾತಿಮಾ, ಅಮೀರ್ ಖಾನ್ ಪಿಕ್ಚರ್ ಬಂದಿದೆ, ಹೋಗೋಣ? ನಾನು ರಾಜ್ಕುಮಾರ್ ಪಿಕ್ಚರ್ಗೆ ಹೋಗೋದು. ಹೌದಾ? ಅಪ್ಪನಿಗೆ ಹೇಳಿ MP ಹರಿಶ್ಚಂದ್ರ ಮಗ ಇವಳನ್ನ ನಿಕಾ ಮಾಡ್ಕೊಂತೇನೆ ಅಂತ. ಹೋಗಿ. Lords in. What's the matter? Sir, ಕೋಮುಗಲಭೆ ನಡೀತಾ ಇದೆ. ಕೋಮುಗಲಭೆನಾ? Yes, sir. ಇಲ್ಲಿ? ಈಸ್ಟ್ ಅಲ್ಲ? ಓಕೆ, ಎಲ್ಲ ಸ್ಟೇಷನ್ಗೂ ಅಲರ್ಟ್ ಆಗಿರೋ ಕೇಳಿ. ಓವರ್. ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ಹುಡುಗನೇ ಇನ್ನು ಕಾಲೇಜಿಂದ ಬಂದಿಲ್ಲ ಅಂತ ನಾನು ಒತ್ತಾಡ್ತಾ ಇದ್ರೆ, ನೀವು ನೋಡಿದ್ರೆ ನಮ್ಮ ಹುಡುಗನೇ ನಿಮ್ಮ ಹುಡುಗನ ಕಿಡ್ನಾಪ್ ಮಾಡ್ಕೊಡೋದು ಅಂತ ಹೇಳ್ತಿದ್ದೀರಲ್ಲ. ಬರೀ ಕಿಡ್ನಾಪ್ಗೆ ಅಲ್ಲ ಸ್ವಾಮಿ, ಅವಳದಕ್ಕೆ ನಿಖಾ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟಾಗವನೆ. ನೋಡಿ, ನಮ್ಮ ಹುಡುಗ ಅಂತವನಲ್ಲ, ನಾನು ಎಂತವನು ಅಂತ ನಿಮಗೆ. ನೀವು ಸಾಚಾನೆ ಆರಾಮಿ ಹೈ, ನಮ್ದು ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ಅಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನೋಡ್ರಿ ಸಾಹೇಬ್ರ, ನಮ್ಮ ಹುಡುಗ ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನಂತೆ, ಮದುವೆನೂ ಮಾಡ್ಕೊತಿದ್ದಾನಂತೆ. ಇದನ್ನೆಲ್ಲ ನಂಬಕ್ಕಾಗುತ್ತಾ? ಇದರಿಂದನೇ ಊರಲ್ಲಿ ದೊಡ್ಡ ಗಲಭೆ ನಡೀತಾ ಇರೋದು. ಹೌದಾ? ಚಿಚೆ, ಹೀಗಾಗ್ಬಾರ್ದಾಗಿತ್ತಲ್ಲ. ಪೊಲೀಸ್ ಅಲರ್ಟ್ ಮಾಡಿದ್ದೀನಿ ನೋಡಿ. ಯಾರು ಆವೇಶ ಪಡಬೇಡಿ, ಪರಿಸ್ಥಿತಿ ಹದ್ಗಡೋದಕ್ಕೆ ಯಾರು ಅವಕಾಶ ಕೊಡಬೇಡಿ. ಎಲ್ಲ ಶಾಂತವಾಗಿ ಹೋಗಿ. ಹೋಗಿದ್ದಕ್ಕೆ ಹೋಗಿ. ಸಾಬ್, ನಮ್ದಕ್ಕೆ ಭೇಟಿ. ನಿಮ್ ಹುಡುಗಿ ಎಲ್ಲ ಇದ್ರು ಹುಡುಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಇಷ್ಟೊತ್ತಿಗೆ ನಿಖಾ ಆಗ್ಬಿಟ್ಟಿದ್ರೆ ಚಾನ್ಸಸ್ ಇಲ್ಲ. ನನ್ನ ಮಾತು ನಂಬಿ. ಆಚಾ ಸಾಬ್, ನಿಮ್ ಮಾತಿಗೆ ನಂಬ್ತೀವಿ. ಆದ್ರೆ ನಮ್ ಹುಡುಗಿ ಬರೋವರೆಗೂ ನಾವ್ ಇಲ್ಲೇ ಇರ್ತೀವಿ. ಓಕೆ, ಆದ್ರೆ ಯಾರು ಗಲಾಟೆ ಮಾಡಬಾರ್ದು. ನೀವೆಲ್ಲ ಇಲ್ಲೇ ಇರಿ. ಓಕೆ ಸರ್. ಸ್ಟಾಪ್ ಪ್ಲೀಸ್. ಕಾಪಾಡಿ ಸರ್, ಅವ್ರ ರೌಡಿಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಯಾರು ನೀನು? ಈ MP ಹರಿಶ್ಚಂದ್ರ ಅವ್ರ ಮಗ. ಮಾಸ್ಟರ್, ನೀನೇನ ಸಬೀನ ಹುಡುಗಿನ ಕಿಡ್ನಾಪ್ ಮಾಡಿರೋದು? ಇಲ್ಲ ಸರ್, ನಾ ಕಿಡ್ನಾಪ್ ಮಾಡಲಿಲ್ಲ ಸರ್. ನಿಜ ಹೇಳು. ಸತ್ಯವಾಗ್ಲು ಸರ್, ಆ ರೌಡಿಗಳನ್ನ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಚ್ಚಿಟ್ಟಿದ್ರು ಸರ್. ತಪ್ಪಿಸ್ಕೊಂಡು ನೋಡ್ ಬಂದೆ ಸರ್. ನಿನ್ನೆ ಕಿಡ್ನಾಪ್ ಮಾಡಿದ್ರು? ಗೊತ್ತಿಲ್ಲ ಸರ್.
ನೀನ್ ಇದ್ದಿದ್ದ ಜಾಗದಲ್ಲಿ ಯಾವ್ದಾದ್ರು ಹುಡುಗಿತ್ತ? ನಾನು ನೋಡ್ಲಿಲ್ಲ ಸರ್, ಬಟ್ ಅಲ್ಲೊಂದು ಹುಡುಗಿ ಅಳ ಶಬ್ದ ಕೇಳ್ತಾ ಇತ್ತು ಸರ್. ಹುಡುಗಿಯಲ್ಲಿ ಹೇಳೋ ಪೀಟರ್. ಡ್ಯಾಡಿ, ಮತ್ ಬೇಟಿ. ಪ್ರಶಾಂತ್, ಪ್ರಶಾಂತ್, ಏನು ಏನು ಇದೆಲ್ಲ? ನನಗೇನು ಗೊತ್ತಿಲ್ಲ ಡ್ಯಾಡಿ. ನಾನು ಹೇಳ್ತೀನಿ ಸರ್. ರೆಹಮಾನ್ ಸಾಹೇಬ್ರೆ, ನಿಮ್ ಮಗಳನ್ನ ಇವ್ರ ಮಗ ಕಿಡ್ನಾಪ್ ಮಾಡ್ಲಿಲ್ಲ, ಬೇರೆಯವ್ರು ಮಾಡಿಸಿ ಕೋಮುಗಲಭೆನ ಸೃಷ್ಟಿ ಮಾಡಿದ್ರು. ಯಾರದು? ಕಾಳಿಂಗ ಹಾಲಪ್ಪನವರು. MLA ಹಾಲಪ್ಪನ? ಹೌದು. ಯಾಕೆ? ನಿಮ್ಮ ಹೇಳಿಗೆ ನಾ ಸಹಿಸಕ್ಕಾಗ್ದೆ. ನೋಡಿ, ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಕುತಂತ್ರಗಳನ್ನ ಸೃಷ್ಟಿ ಮಾಡಿ ಸಾಮಾನ್ಯ ಜನರನ್ನ ಬಲಿ ತಗೋತಾ ಇದ್ದಾರೆ. ಇದುವರೆಗೂ ನಡೆದ ಗಲಭೆಗಳಲ್ಲಿ ಒಬ್ಬ ನಾಯಕನಾದ್ರೂ ಸತ್ತಿದಾನ? ಇಲ್ಲ. ಸತ್ತವ್ರು ಯಾರು? ನಿಮ್ಮಂತ ಸಾಮಾನ್ಯ ಜನರು. ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮದಿದ್ದಾಗಿ ನಾವೆಲ್ಲ ಭಾರತೀಯರು. ಮಾನವೀಯತೆನ ಮರಿಬಾರ್ದು, ಶಾಂತಿ ಸೌಹಾರ್ದತೆನ ಸ್ಥಾಪಿಸಬೇಕು. ಗೊತ್ತಾಯ್ತಾ? ಕೆಂಪಯ್ಯನವರೇ, ರಿಯಲಿ ಯು ಆರ್ ಗ್ರೇಟ್. ಇಂಥ ಕ್ಲಿಷ್ಟವಾದ ಸಮಸ್ಯೆಯನ್ನ ಎಷ್ಟು ಬೇಗ ಬಗೆಹರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ದಟ್ಸ್ ಆಲ್. ಬರ್ತೀನಿ. ಕೆಂಪಯ್ಯ ನಾಯಕರು ಜಿಂದಾಬಾದ್, ಕೆಂಪಯ್ಯ ನಾಯಕರು ಜಿಂದಾಬಾದ್. ಅನುರಾಗ ಕಾಣಿಯ ಅಶರೀರ ರಾಣಿಯ ಅನುರಾಗ ಕಾಣಿಯ ಅಶರೀರವಾಣಿಯ ಅನುರಾಗ ಕಾಣಿಯ ಹೃದಯದ ಬಾಗಿಲು ನಿನಗೆ ತೆರೆದಿರುವಾಗ ಗಾಳಿಯ ರೂಪದಿ ಬಂದು ನೀ ಹೋದೆ. ಕಣ್ಣಿನ ದೀಪವು ನಿನಗೆ ಕಾದಿರುವಾಗ ರಾಗದಲ್ಲಿ ವೇಷದಿ ಬಂದು ಮರೆಯಾದೆ. ಅಶರೀರವಾಣಿಯ ಅನುರಾಗ ಕಾಣಿಯ ಅಶರೀರವಾಣಿಯ ಅನುರಾಗ ಕಾಣಿಯ
ಅಶರೀರವಾಣಿಯ ಅನುರಾಗ ಕಾಣಿಯ ಅಶರೀರವಾಣಿಯ ಅನುರಾಗ ಕಾಣಿಯ ಕೆಂಪಣ್ಣವರೇ, ಅಂತ್ಯಕ್ರಿಯೆನ ನೀವು ಮಾಡಿಬಿಡಿ. ಸಾಹೇಬ್ರೆ 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 ಬೆಂಕಿ ಹಚ್ಬಿಡಿ ಸಾಹೇಬ್ರೆ. ವಾಣಿ ಅಮ್ಮನ ಕೊಲೆ ಮಾಡೋರೆ. ಸಾಹೇಬ್ರೆ, ಇವಳು ಯಾರೋ ಹುಚ್ಚಿ. ಬಿಡ್ರಾಕೆನ ಸಾಹೇಬ್ರೆ ಸಾಹೇಬ್ರೆ, ವಾಣಿ ಅಮ್ಮನ ಕೊಲೆ ಮಾಡಿದ್ದನ್ನ ನನ್ನ ಕಣ್ಣಾರ ನೋಡಿದ್ದೀನಿ. ನೀನ್ ನೋಡ್ದ? ಯಾರು ಮಾಡಿದ್ರು? ಇವ ಏನೇ ಕೊಲೆ ಮಾಡ್ತಿದ್ದು? ಚಂಪಾಯಿತನ ಯಾರತ್ರ ತಿಳ್ಕೊಂಡಿದ್ಯಾ? ವಾಣಿ ಅಣ್ಣ ಇರ್ಬೋದು ಸಾಹೇಬ್ರೆ, ಆದ್ರೆ ನಾನೇ ಕಣ್ಣಾರ ನೋಡಿದ್ದೀನಿ. ಇವ ಏನೇ ನಿಂತ್ಕೊಂಡು ಕೊಲೆ ಮಾಡ್ತಿದ್ದು. ಇವನ್ ನಂಬಿಕೆ ಬರ್ಲಿಲ್ಲ ಅಲ್ಲ? ಬೇಕಾದ್ರೆ ನೋಡಿ. ನೋಡಿ ಸಾಹೇಬ್ರೆ, ಗುಂಡೊಳಗ್ ಸಾಯಿಸವ್ರೆ. ಇಲ್ಲಿ ನೋಡಿ ಸಾಹೇಬ್ರೆ, ಕಟ್ ಕುಯ್ದವ್ರೆ. ಸಾಹೇಬ್ರೆ, ಈಗ ನಾನು ಹಿಡ್ಕೊಂಡಿದ್ರಲ್ಲ, ಅವರೇ ಕೊಲೆ ಮಾಡಿದ್ದು. ಬೇಡ. ಕೆಂಪಯ್ಯ, ಅರೆಸ್ಟ್ ಮಾಡೋ ಅಧಿಕಾರ ಇದೆ, ಹೊಡೆಯೋ ಅಧಿಕಾರ ಇಲ್ಲ. ಕೋರ್ಟ್ ಪ್ರೊಡ್ಯೂಸ್ ಮಾಡೋ. ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾ? ರಿಚಾರ್ಡ್, ಎಸ್ ಸರ್. ಎತ್ತೋ ನಮಗೆ ನೇರ್ಪ್ಲೇನು. ಸರ್, ನಿಮಗೆ ಫೋನ್ ಬಂದಿದೆ. ನೋಡಿ ಮಿಸ್ಟರ್ ಕೆಂಪಯ್ಯ, ಚಕ್ರವರ್ತಿ ಇಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಈಸ್ ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಅಂತವನ್ ಮೇಲೆ ನೀವು ಆಕ್ಷನ್ ತಗೊಳ್ಳೋದು ಶುದ್ಧ ತಪ್ಪು. ಆದ್ರಿಂದ ಕೇಸ್ನ ಕ್ಲೋಸ್ ಮಾಡಿ ಅವನ್ನ ರಿಲೀಸ್ ಮಾಡಿ. ಸರ್, ಅವ್ನು ಎಂತವ್ರು ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಆಸ್ತಿಗೋಸ್ಕರ ಒಡ ಹುಟ್ಟಿದ ತಂಗಿನೇ ಕೊಲೆ ಮಾಡಿದ ಕೊಲೆಪಾತಕ. ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದೇನೇ ಇರ್ಲಿ, ನಾನು ಹೇಳ್ತಾ ಇದ್ದೀನಿ, ಮೊದಲು ಅವನ್ನ ರಿಲೀಸ್ ಮಾಡು. ಇಲ್ದೇ ಇದ್ರೆ ಮುಂದಿನ ಪರಿಣಾಮನ ನೀನೇ ಎದುರಿಸಬೇಕಾಗತ್ತೆ. ಅದೇನೇ ಆದ್ರೂ ಎದುರಿಸೋ ಶಕ್ತಿ, ಧೈರ್ಯ ನನಗಿದೆ. ಐ ಸೇ ಜಸ್ಟ್ ಒಬೇ ಮೈ ಆರ್ಡರ್ಸ್. ಓಕೆ ಸರ್, ಐ ಒಬೇ ಆರ್ಡರ್ಸ್. ಬಟ್ ನೀವೊಂದು ಕೆಲಸ ಮಾಡಿ, ಈ ಕೇಸ್ನ ಕ್ಲೋಸ್ ಮಾಡಿ ಅವನ್ನ ರಿಲೀಸ್ ಮಾಡಿ ಅಂತ ನನಗೊಂದು ಅಫಿಷಿಯಲ್ ನೋಟ್ ಕಳಿಸ್ಕೊಡಿ. ನಾನು ಅದನ್ನ ತಗೊಂಡೋಗಿ ಪ್ರಶ್ನೆ ಕೊಟ್ಟು ಆಮೇಲೆ ಅವನ್ನ ರಿಲೀಸ್ ಮಾಡ್ತೇನೆ. ನೋ, ನಾನ್ ಬರ್ಕೊಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಅವನ್ನ ರಿಲೀಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕೊಲೆ ಮಾಡಿದ್ದು ಯಾಕೆ ಮಾಡ್ದೆ? ಅವ್ರು ಫ್ಯಾಕ್ಟ್ರಿ ಮಾಡಕ್ಕೆ ಒಪ್ಪಲ್ಲ, ಅದಕ್ಕೆ. ಮಿಸ್ಟರ್ ಚಕ್ರವರ್ತಿ ಕಾಮತ್, ಇದರ ಬಗ್ಗೆ ತಮ್ಮ ಹೇಳಿಕೆ ಏನು? ಯುವರ್ ಆನರ್, ನಾನು ಈ ಕೊಲೆ ಮಾಡಿಲ್ಲ. ಪೊಲೀಸ್ ಮುಚ್ಚಳಿಕೆಯಲ್ಲಿ ನೀವೇ ಒಪ್ಕೊಂಡಿದ್ದೀರಿ?
ಪೊಲೀಸ್ನವರೇ ಹೊಡೆದು ಬಡಿದು ಬಲವಂತವಾಗಿ ನನ್ನ ಹತ್ರ ಮುಚ್ಚಳಿಕೆ ಪಡೆದ್ರು. ಯುವರ್ ಆನರ್, ನಿರಪರಾಧಿಯಾದ ನನ್ನ ಕಕ್ಷಿದಾರರ ಮೇಲೆ ಸಲ್ಲದ ಆರೋಪವನ್ನು ಹೊರಿಸಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಈ ಕೊಲೆಗೆ ಮುಖ್ಯ ಸಾಕ್ಷಿ ಯಾರು ಗೊತ್ತೇ? ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಕೆಲಸ ಮಾಡೋ ಕೆಲಸಗಾರ್ತಿ. ಆಕೆಯ ಹೇಳಿಕೆಯ ಮೇಲೆ ನನ್ನ ಕಕ್ಷಿದಾರರನ್ನ ಬಂಧಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ: ಆದಷ್ಟು ಬೇಗ ಈ ಕೊಲೆ ಮೊಕದ್ದಮೆಯನ್ನು ಖುಲಾಸೆ ಮಾಡಿ ಪೊಲೀಸ್ ಇಲಾಖೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಟ್ಟಿದೆ. ಆದ್ದರಿಂದ ಯುವರ್ ಆನರ್, ಈ ಕೊಲೆ ಮೊಕದ್ದಮೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಮೊಕದ್ದಮೆಯನ್ನು ರುಜುವಾತುಪಡಿಸಲು ಪೊಲೀಸ್ ಇಲಾಖೆ ಸರಿಯಾದ ಸಾಕ್ಷಿ, ಆಧಾರ, ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಆದ ಕಾರಣ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿ ಈ ಮೊಕದ್ದಮೆಯ ವಿಚಾರಣೆಯನ್ನು ಮುಂದೂಡಲಾಗಿದೆ. ಕೋರ್ಟ್ ಆವರಣದಲ್ಲಿ ಒಬ್ಬ ಅಪರಾಧಿ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿಮಗೆ? ಮಿಸ್ಟರ್, ನೀವು ಪೊಲೀಸ್ ಇರಬಹುದು, ನಿಮ್ಗೆ ಅಧಿಕಾರನೂ ಇರಬಹುದು, ಆದ್ರೆ ನೀವು ಸರ್ವಾಧಿಕಾರಿ ಅಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಬಿ ಕೇರ್ಫುಲ್. ಬಾರ್ ಅಸೋಸಿಯೇಷನ್ ಮೂಲಕ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಬಿಹೇವ್ ಯುವರ್ ಸೆಲ್ಫ್. ಪೊಲೀಸ್ನವ್ರಿಗೆ ಚೆಳ್ಳೆ ಹಣ್ಣು ತಿನ್ನಿಸ್ತೀಯಾ? ಕೋರ್ಟ್ನಲ್ಲಿ ಸುಳ್ಳು ಬೋಗಳ್ತೀಯಾ? ನೀನ್ ಸತ್ತು ಲಾಕಪ್ ಡೆತ್ ಕೇಸ್ ಆಗಿ ನನಗ್ ಶಿಕ್ಷೆ ಆದ್ರೂ ಪರವಾಗಿಲ್ಲ, ನಾನು ಅನುಭವಿಸ್ತೇನೆ. ಆದ್ರೆ ನಿನ್ನಂತ ಚಂಡಾಳ ಸತ್ರನೇ ನನ್ನ ವಾಣಿ ಆತ್ಮಕ್ಕೆ ಶಾಂತಿ ಸಿಗೋದು. ಸರ್ ನಾನು ಕೋರ್ಟಲ್ಲಿ ಯಾಕೆ ಸುಳ್ಳು ಹೇಳ್ದೆ ಗೊತ್ತಾ? ರೌಡಿಗಳಲ್ಲಿ ಸಾಯಿಸ್ತೀರಿ ಹೆದರ್ಸಿದ್ರು. ರೌಡಿಗಳ? ಯಾರವರು? ಹೋಮ್ ಮಿನಿಸ್ಟರ್ ಕಡೆಯವರು. ಹೋಮ್ ಮಿನಿಸ್ಟರ್? ಹೌದು ಸರ್. ಅವರೇನೋ ಫ್ಲಾಕ್ನ ಪರ್ಚೇಸ್ ಮಾಡ್ತೀನಿ ಅಂದ್ರು. ಅದಕ್ಕೆ ಒಪ್ಪದೆ ನನ್ನ ತಂಗಿನ ಸಾಯಿಸಕ್ಕೆ ಹೇಳಿದ್ರು. ಈಗ ನಾನು ಕೋರ್ಟ್ಗೆ ಕರ್ಕೊಂಡೋಗಿ ಎಲ್ಲ ತಪ್ಪು ಒಪ್ಕೊಂಡ್ಬಿಡ್ತೀನಿ. ನನಗೆ ಗಳಿಸಿದ್ರೆ ಪರವಾಗಿಲ್ಲ ಸರ್, ಅನುಭವಿಸ್ತೀನಿ. ಚಕ್ರವರ್ತಿ ಕಾಮತ್ ಆದ ನಾನು ಕೊಡೋ ಹೇಳಿಕೆ ಏನು ತೊಂದ್ರೆ? ಹಲೋ, ಕೆಂಪ ಸ್ಪೀಕಿಂಗ್. ಸಾಹೇಬ್ರೆ, ಏನ್ ಚಂಪ? ಸಾಹೇಬ್ರೆ, ಯಾರೋ ರೌಡಿಗಳು ಮನೆ ಹತ್ರ ಬಂದು ಬಾಗ್ಲು ಕಿಟಕಿಯೆಲ್ಲ ಹೊಡೆದು ಸಾಯಿಸಕ್ ಬರ್ತಿದ್ದಾರೆ. ಸ್ಟೇಟ್ಮೆಂಟ್ ತಗೋತಾರೆ, ನಾನು ಬಂದ್ಬಿಡ್ತೀನಿ. ಓಕೆ ಸರ್. ಚಂಪಾ ಸಾಹೇಬ್ರೆ, ಬಂದ್ಬಿಟ್ರ ಸಾಹೇಬ್ರೆ? ಚಂಪಾ ಸಮಾಧಾನ ಮಾಡ್ಕೊ. ಯಾಕೆ, ಏನಾಯ್ತು? ಸಾಹೇಬ್ರೆ, ಯಾರೋ ರೌಡಿಗಳು ಬಂದು ಕಿಟಕಿ ಬಾಗಿಲ ಹೊಡೆದಾಕಿ ನನ್ ಸಾಯಿಸಕ್ ನೋಡಿದ್ರು. ಈಗ ಎಲ್ಲಿ ಅವರು? ಎಲ್ಲ ಹೋಗ್ಬಿಟ್ಟಿದ್ದಾರೆ ಸಾಹೇಬ್ರೆ. ನಂಗೆ ತುಂಬಾ ಭಯ ಆಗ್ತಿದೆ. ಓ ಗಾಡ್ ಸಾಹೇಬ್ರೆ, ನನ್ನೊಬ್ಬಳೆ ಬಿಟ್ಟೋಗ್ಬೇಡಿ. ಚಪ್ಪ, ನೀ ಏನು ಹೇಳ್ಕೊಬೇಡ. ನೀ ಬಾಲಕ ಒಳಗಿರೋ, ನಾ ಪೊಲೀಸರು ಕಳ್ತೀನಿ. ಹೋಗು. ಹಲೋ, ಎಫ್ಟಿ ಕಾಲಿಂಗ್. ಕೆಂಪ ಸ್ಪೀಕಿಂಗ್. ನನ್ನ ಕ್ವಾರ್ಟರ್ಸ್ ಇಮಿಡಿಯೇಟ್ ಸ್ಕಾಟ್ ಕಳಿಸಿ. ಓವರ್.
ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ, ಇದಕ್ಕಿದ್ದಂಗೆ ಬಿದ್ಬಿಟ್ಟ ಸರ್. ವಾಟ್? ಮೈ ಗಾಡ್. ಕೆಂಪಯ್ಯ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಫ್ರಮ್ ಯು. ಅನ್ಯಾಯವಾಗಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಿಬಿಟ್ರಲ್ರಿ, ಯಾಕ್ರೆ ಹೀಗೆ ಮಾಡಿದ್ರಿ? ಸರ್, ನನ್ನ ವೃತ್ತಿ ಮೇಲೆ ನನ್ನ ಕರ್ತವ್ಯದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಖಂಡಿತವಲ್ಲ ಆತನ ಕೊಲೆ ಮಾಡಿಲ್ಲ. ಆತ ಹ್ಯಾಕ್ಸತ್ತ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವನು ನಿಮ್ ಕಸ್ಟಡಿನಲ್ಲಿದ್ದ, ನೀವು ಅವನ ಮನಸ್ಸು ಬಂದಾಗ ಟಾರ್ಚರ್ ಮಾಡಿದ್ರಿ, ಅವನು ಸತ್ತೋದ. ಸರ್, ರೈ ಕೋರ್ಟ್ ಆವರಣದಲ್ಲೇ ಅಷ್ಟು ಜನಗಳ ಮುಂದೆ ಅವನ ಮೇಲೆ ಕೈ ಮಾಡಿರೋ ನೀವು ಅವನ ನಿಮ್ ಕಸ್ಟಡಿನಲ್ಲಿ ಇದ್ದಾಗ ಸಾಯಿಸಿ ಬಿಡ್ತೀರೇನ್ರಿ? ಇಲ್ಲ ಸರ್. ಎಸ್, ನಿಮ್ ಕೈಲಿ ಅಧಿಕಾರ ಇದೆ ಅಂತ ಹೋಮ್ ಮಿನಿಸ್ಟರ್ ಮೇಲಿನ ವೈಯಕ್ತಿಕ ದ್ವೇಷವನ್ನು ಸಾಧಿಸೋದಕ್ಕೆ ಹೋಗಿ ಒಬ್ಬ ಅಮಾಯಕ ಮನುಷ್ಯನನ್ನ ಕೊಲೆ ಮಾಡಿಬಿಟ್ರಲ್ರಿ? ನೋ ಸರ್, ಅದೆಲ್ಲ ಸುಳ್ಳು. ನೋ ಮೋರ್ ಆರ್ಗ್ಯುಮೆಂಟ್. ಇನ್ವೆಸ್ಟಿಗೇಷನ್ ಶುರುವಾಗಿದೆ. ನೀವು ಕೊಲೆ ಮಾಡಿಲ್ಲ ಅನ್ನೋದು ಸಾಬೀತಾಗೋವರೆಗೂ ಯು ಆರ್ ಸಸ್ಪೆಂಡೆಡ್. ಯು ಮೇ ಗೋ ನೌ. ಬಂದೇ ಇಲ್ಲ. ಈ ಕಾವಲ್ ಪೊಲೀಸ್ನವರು ಬಂದಿಲ್ಲ. ಸಾಹೇಬ್ರೆ, ಏನಾಯ್ತು ಸಾಹೇಬ್ರೆ? ಏನಿದೆಲ್ಲ ಸಾಹೇಬ್ರೆ? ಸಾಹೇಬ್ರೆ, ಸಾಹೇಬ್ರೆ, ಏನಾಯ್ತು ಸಾಹೇಬ್ರೆ? ಸಾಹೇಬ್ರೆ, ಯಾರು ಹೀಗೆ ಮಾಡಿದ್ರು ಸಾಹೇಬ್ರೆ? ಮಾತಾಡಿ ಸಾಹೇಬ್ರೆ. ಸಾಹೇಬ್ರೆ, ಸಾಹೇಬ್ರೆ, ಹಾಲು ಕುಡೀರಿ. ಚಪ್ಪ, ನಮಗೇನು ಬೇಡ. ಹಾಗನ್ಬಿಡಿ ಸಾಹೇಬ್ರೆ, ಸ್ವಲ್ಪ ಹಾಲು ಕುಡೀರಿ. ಚಪ್ಪ, ಪ್ಲೀಸ್ ಲೀವ್ ಮೀ ಅಲೋನ್. ದಯವಿಟ್ಟು ದಯವಿಟ್ಟು ನಾವು ಒಂಟಿಯ ಬಿಟ್ಬಿಡು. ಯಾಕೆ ಸಾಹೇಬ್ರೆ ಏನೇನೋ ಮಾತಾಡ್ತಾ ಇದ್ದೀರಾ? ಏನಾಯ್ತು ಹೇಳಿ ಸಾಹೇಬ್ರೆ. ಸಾಹೇಬ್ರೆ, ನಾ ಸಾಹೇಬ ಅಲ್ಲ, ಅಲ್ಲ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಐ ಆಮ್ ಆರ್ಡಿನರಿ ಪರ್ಸನ್. ಪ್ಲೀಸ್ ದಯವಿಟ್ಟು ಒಂಟಿಯ ಬಿಟ್ಬಿಡು. ಗೋ ಬಿಡು. ಏನೋ ಮಾಡ್ತಾ ಇದ್ರಲ್ಲಿ? ಇವತ್ತು ನಾನು ಬಿಡ್ದಪ್ಪ, ಖುಷಿಗೆ ಗುಂಡಾಗಿ ಪಟಕೆ ಬಿಡ್ತಿದ್ವಿ. ಹೋಗಿ ನಿಮ್ಮ ಮನೆ ಮುಂದೆ ಹೊಡ್ಕೊಳ್ಳಿ. ಮನೆಯಲ್ಲ ಅಪ್ಪ ಅಮ್ಮ ಬೈತಾರಲ್ಲ. ರೋಡಲ್ಲಿ ಹೊಡಿರಿ. ರೋಡಲ್ಲಿ ಪೊಲೀಸ್ನವ್ರಿಗೆ ಆಟ. ಇದು ಪೊಲೀಸ್ ಆಫೀಸರ್ ಮನೆ ಕಾಂಪೌಂಡ್. ಇವತ್ತು ಸಂಜೆವರೆಗೂ ಪೊಲೀಸ್ ಆಫೀಸರ್ ಆಗಿದ್ದೆ, ಈಗ ನೀವು ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್. ನಂಗೆ ಗೊತ್ತಮ್ಮ, ನಿಂಗೇನು ಪವರ್ ಇಲ್ಲ. ಮಾತಿಂದ ಜಾಗ ಖಾಲಿ ಮಾಡು. ನಾಳೆಯಿಂದ ಹೋಗಿ ಕಂಬ ಸುತ್ತು ಸುತ್ತು. ಸಾಹೇಬ್ರೆ, ಬನ್ನಿ ಸಾಹೇಬ್ರೆ, ಬನ್ನಿ ಸಾಹೇಬ್ರೆ. ಹಲೋ, ಕಂಟ್ರೋಲ್ ರೂಮ್, ಕೆಂಪಯ್ಯ ಸ್ಪೀಕಿಂಗ್. ನಮ್ಮ ಕ್ವಾರ್ಟರ್ಸ್ ಕಾಂಪೌಂಡ್ ಹತ್ರ ಕೆಲ ರೌಡಿಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಪೊಲೀಸ್ ಕಳಿಸಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೇಳಿ.
ಅಲ್ಲಿ ಯಾವ ಪೊಲೀಸರು ಇರಲ್ಲ ಸರ್. ನೈಟ್ ಬಿಟ್ಟು ಹೋಗಿರ್ತಾರೆ. ಮಾತಾಡ್ತಾ ಇರೋದು ಕೆಂಪಯ್ಯ. ಗೊತ್ತು ಸರ್. ನಾವೇನ್ ಮಾಡಕ್ಕಾಗುತ್ತೆ ಸರ್? ಮುಂದವರು ನಿಷೇಧದ ಮೇಲೆ ತಾವಾಗೆ ಹೊರಟೋಗ್ತಾರೆ. ನೀವು ಹೋಗಿ ಮಲ್ಕೊಳ್ಳಿ. ಅಲ್ಲ ಸರ್, ಮಾತಾಡ್ತಿದ್ದೀರಾ? How dare to talk like this? ಯಾರ ಹತ್ರ ಮಾತಾಡ್ತಾ ಇದ್ದೆ ಗೊತ್ತಾ? ಗೊತ್ತು ಸರ್. ಸಸ್ಪೆಂಡ್ ಆಗಿರೋ ಕೆಂಪಯ್ಯನ ಹತ್ರ. ಹಲೋ ಹಲೋ ಹಲೋ. IPS ಅಂತ IPS. ಸಾಹೇಬ್ರೆ ಚಂಪಾ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾನು ಒಂಟಿಯಾಗಿ ಬಿಟ್ಬಿಡು ಪ್ಲೀಸ್. ಹಾಯ್, ಟೆನ್ಷನ್ ಯಜಮಾನ್ರೆ. ನೀವು ಆ ಕೆಂಪಯ್ಯನನ್ನು ಸಸ್ಪೆಂಡ್ ಮಾಡುವುದು ಅವರಿಗೆ ಭಯಂಕರ ಸಪೋರ್ಟರ್ಸ್ ಉಂಟಲ್ಲವೋ. ಅವನು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಕ್ಕನ ಜನಗಳ ಕಣ್ಣಾಗ ಅವನೊಬ್ಬ ಹೀರೋ. ಅವನ್ ತೆಗೆದು ಹಾಕಿದ್ದಕ್ಕ ಗುಲ್ಬರ್ಗ, ಬೆಳಗಾವ್, ಧಾರವಾಡ, ಹುಬ್ಳಿ ಎಲ್ಲ ಕಡೆ. ಓ ಹಾಲಪ್ಪನವರು, ನಿಮ್ಮ ಆಗಮನದಿಂದ ನಮ್ಮ ಫಾರಂ ಹೌಸೇ ಪಾವನವಾಯ್ತು. ಬರ್ಬೇಕು ಬರ್ಬೇಕು. ನಿನ್ನ ಕುಶಲ ವಿಚಾರಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ನಿನ್ನ ಕುರ್ಚಿನ ಅಳ್ಳಾಡ್ಸಕ್ ಬಂದಿದ್ದೀನಿ. ಇವತ್ತು ಬೆಳಗ್ಗೆನೆ BP ರೈಸ್ ಆದಾಗಿದೆ. ಏರಿರೋ ನಿನ್ನ ಬಿಪಿನ ಇಳ್ಸಕ್ ಬಂದಿದ್ದೀನಿ. ಏನ್ ಹೇಳ್ತಾ ಇದೆಯಾ ನೀನು? ಕೆಂಪಯ್ಯನ ಯಾಕೆ ಸಸ್ಪೆಂಡ್ ಮಾಡಿದೆ? ಅವನು ಲಾಕಪ್ ಮರ್ಡರ್ ಮಾಡಿದ. ಅದು ಒಬ್ಬ ದೊಡ್ಡ ಇಂಡಸ್ಟ್ರಿಯಲ್. ಸುಳ್ಳು. ಇದನ್ನ ನಾನ್ ನಂಬಲ್ಲ, ಯಾವನು ನಂಬಲ್ಲ. ಮಾಧವರಾವ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೆಂಪಯ್ಯನ ಸಸ್ಪೆನ್ಷನ್ ಆರ್ಡರ್ನ ರಿವೋಕ್ ಮಾಡು. ಹಾಲಪ್ಪನವ್ರೆ, ಇಂಥವ್ರನ್ನೆಲ್ಲ ಎನ್ಕರೇಜ್ ಮಾಡಿದ್ರೆ ನಮ್ಮಂತ ರಾಜಕಾರಣಿಗಳು ಉಳಿಯೋದೇ ಕಷ್ಟ. ಬೇಕಾಗಿಲ್ಲ, ಉಳಿಬೇಕಾಗಿರೋದು ದೇಶ. ದೇಶ ಉಳಿಬೇಕಾದ್ರೆ ಕೆಂಪಯ್ಯನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಬೇಕು. ಖಾದಿನ ಮರ್ತು ಖಾಕಿನ ಹೊಗಳ್ತಾ ಇದ್ದೀರಲ್ಲ ಹಾಲಪ್ಪನವ್ರೆ. ಹೌದು, ನಾನು ನಿನ್ನಂತ ರಾಜಕಾರಣಿ ಅಲ್ಲ, ಪ್ರಜಾಸೇವಕ, ಶಿಷ್ಟ ರಕ್ಷಕ. ಎಷ್ಟು ದಿವಸದಿಂದ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ನಾನು ಹೇಳ್ದಷ್ಟು ಮಾಡು. ಮಿಸ್ಟರ್ ಹಾಲಪ್ಪ, ನಿನ್ನ ಖಾತೆ ದತ್ತಿ ಧಾರ್ಮಿಕ. ಯಾವ್ದಾರು ಹಳೆ ದೇವಸ್ಥಾನಗಳನ್ನ ಹುಡುಕಿ ಸುಣ್ಣ ಬಣ್ಣ ಬಳಸು. ನನ್ನ ಖಾತೆಗೆ ತಲೆ ಹಾಕ್ಬೇಡ. ನಾನ್ ಹೇಳಿದ ಮಾತು ನೀನ್ ಕೇಳದೆ ಹೋದ್ರೆ ನಾನು ಮತ್ತೆ ಹಳೆ ಹಾಲಪ್ಪನಾಗಿ ತಲೆ ಹಾಕೋದು ಮಾತ್ರ ಅಲ್ಲ, ತಲೆಗಳನ್ನ ತೆಗೆದು ಬಿಡ್ತೀನಿ. ನಾನು ತಲೆಗಳನ್ನ ತೆಗೆದೆ ಹೋಮ್ ಆಗಿದೆ. ಈ ಹೋಮ್ ನಾರಿ ಹೋಮ್ ಮಾಡೋಷ್ಟು ತಾಕತ್ತು ಈ ಹಾಲಪ್ಪನಿಗಿದೆ ಗೊತ್ತಾ? ನಿಮಗೆ ಫೋನ್ ಬಂದಿದೆ. ಹಲೋ, ಯಾ ಸ್ಪೀಕಿಂಗ್? ವಾಟ್? ಐ ಸಿ. ಓಕೆ ಬಂದ್ಬಿಡ್ತೀನಿ. ಮುಖ್ಯಮಂತ್ರಿಗಳ ಅಸ್ವಸ್ಥರಾಗಿದ್ದಾರಂತೆ. ನಮ್ಮ ಶಾಸಕರ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಮಾನ್ಯ ಶಾಸಕರೇ, ಇವತ್ತಿನ ಸಭೆಯನ್ನು ಕರೆದಿರುವ ಉದ್ದೇಶ ಏನು ಅಂದ್ರೆ, ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಹಾಗೂ ಮುಖ್ಯಮಂತ್ರಿಗಳಾದ ಬಸವರಾಜಪ್ಪನವರು ಅನಾರೋಗ್ಯದ ಕಾರಣದಿಂದ ತಮ್ಮ ಪದವಿಗೆ ರಾಜೀನಾಮೆ ನೀಡಿದ್ದಾರೆ. ಈ ಸಭೆ ಕರೆದಿರುವ ಉದ್ದೇಶ ಏನಂದ್ರೆ, ಶಾಸಕಾಂಗ ಪಕ್ಷದ ಹೊಸ ನಾಯಕನನ್ನು ಚುನಾಯಿಸಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾದ ನಾನು ಗೃಹ ಮಂತ್ರಿಗಳಾದ ಮಾಧುರಾಯರನ್ನ ಆ ಸ್ಥಾನಕ್ಕೆ ಸೂಚಿಸ್ತಾ ಇದ್ದೀನಿ. ರೀ ಅಧ್ಯಕ್ಷರೇ, ಕೂತ್ಕೊಳ್ರಿ. ಇದನ್ನ ಹೇಳಕ್ಕೆ ಸಭೆ ಸೇರ್ಬೇಕಾಗಿತ್ತ? ಅಲ್ಲ, ಇದೇನ್ ಪ್ರಜಾಪ್ರಭುತ್ವನ ಅಥವಾ ಸರ್ವಾಧಿಕಾರನ? ಹೇಳೋದು ಹೇಳಿದ್ರಿ, ಇನ್ ಯಾವನ ಹೆಸರು ಸಿಕ್ಕಿಲ್ವಾ? ಈ ಕಳ್ಳನ ಹೆಸರು ಬೇಕಾಗಿತ್ತ? ಅಲ್ಲಪ್ಪ, ಕೂತ್ಕೊಳ್ಳಯ್ಯ. ಎಷ್ಟು ಸುಟ್ಕೇಸಯ್ಯ ತಗೊಂಡೆ? ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನಂತವನಿಗೆ ಈಗ ನಾನು ಕೊಡ್ತಿರೋ ಮರ್ಯಾದೆನೇ ಜಾಸ್ತಿ. ನಿನ್ ಬಂಡವಾಳ ನನಗೆ ಚೆನ್ನಾಗಿ ಗೊತ್ತು ಕಣ. ನೀನ್ ಎಷ್ಟು ಗೂಂಡಾಗಿರಿ ಮಾಡಿದ್ಯಾ, ಎಷ್ಟು ಕೋಮ್ಗಲ್ಬೆ ಮಾಡ್ತಿದ್ಯಾ, ಎಷ್ಟು ಮನೆ ಹಾಳು ಮಾಡಿದ್ಯಾ ಅಂತ. ಅದು ಆ ಕಾಲ. ಈಗ ನಾನು ಪ್ರಜಾಸೇವಕ. ಹೌದು, ಹೋಮದ್ ನೀನ್ ಏನ್ ಕಿಸ್ದೆ? ಈಗ ಅದೆಲ್ಲ ಬೇಕಾಗಿಲ್ಲ. ಏನೇ ಆದ್ರೂ ಮಾಜಿ ಮುಖ್ಯಮಂತ್ರಿಗಳು ನನ್ನ ಹೆಸರು ಸೂಚಿಸಿದ್ದಾರೆ. ಅವ್ರು ಒಬ್ರು ಸೂಚಿಸ್ಬಿಟ್ರೆ ಸಾಕ? ಮುಖ್ಯಮಂತ್ರಿನ ಆಯ್ಕೆ ಮಾಡ್ಬೇಕಾಗಿರೋದು ಶಾಸಕರು. ನಾನು ಶಾಸಕನೇ, నేను చెప్తున్నాను. నువ్వేంట్రా చెప్పది? చింతపడి పోరా. మన మాధవరావు గారే సీఎం కావాలి. ಶಾಸಕರೇ, ಶಾಸಕರೇ, ಶಾಂತಿ ಶಾಂತಿ, ಸಮಾಧಾನ. ಏನಿದೆ ಗಲಾಟೆ? ಸಭ್ಯತೆಯಿಂದ ವರ್ತಿಸಿ. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ದಯವಿಟ್ಟು ಶಾಂತಿ ಶಾಂತಿ ಶಾಂತಿ. ನೀನಾರು ಸ್ವಲ್ಪ ಹೇಳಪ್ಪ, ಏನಿದು? ಸದಸ್ಯರೇ, ದಯವಿಟ್ಟು ಶಾಂತರಾಗಿ. ದಯವಿಟ್ಟು ಶಾಂತಿ ಶಾಂತಿ. ನೋಡಿ, ನೀವೆಲ್ಲರೂ ಒಮ್ಮತದಿಂದ ಯಾರನ್ನ ಆರಿಸಬೇಕು ಅಂತ ನಿರ್ಧರಿಸಿ ಅಲ್ಲಿವರೆಗೂ ಈ ಸಭೆ ಮುಂದೂಡಿದ್ದೀನಿ.
ಮಾಧವರಾವ್. ನಿಜ ಹೇಳು, ನೀನ್ ಚೀಫ್ ಮಿನಿಸ್ಟರ್ ಆದ್ರೆ ಎಷ್ಟು ಜನ ಮಿನಿಸ್ಟರ್ಗಳನ್ನ ಮಾಡ್ತೀಯಾ? 60, 30 ಕ್ಯಾಬಿನೆಟ್, 30 ಸ್ಟೇಟ್. ದೇಶ ಎಕ್ಕುಟ್ಟು ಹೋಗುತ್ತೆ. ನಾನ್ ಚೀಫ್ ಮಿನಿಸ್ಟರ್ ಆದ್ರೆ 20 ಮಿನಿಸ್ಟರ್ಗಳನ್ನ ಮಾಡ್ತೀನಿ. ಡಿಸ್ಟ್ರಿಕ್ಟ್ ಒಬ್ಬನಂತೆ. ಓಹೋ, ಅದು ದೇಶಕ್ಕೋಸ್ಕರ ದುಡಿಯೋರ್ನ, ಸ್ವಚ್ಛ ರಾಜಕಾರಣಿಗಳನ್ನ, ಜನತೆಗೆ ಸೇವೆ ಮಾಡೋರ್ನ. ಹೇಳ್ರಪ್ಪ, ಹೇಳಿ, ನಿಮ್ಗೆ ದೇಶ ಮುಖ್ಯನಾ ಈ ವ್ಯಕ್ತಿ ಮುಖ್ಯನಾ? ನಮಗೆ ದೇಶವೇನೋ ಬೇಕು, ಆದರೆ ನಾವು ಬದುಕಬೇಕಲ್ಲ. ನೀವು ಬದುಕೋಕ್ಕೋಸ್ಕರ ದೇಶನೇ ಮಾರ್ಬಿಡಿ. ಅದಕ್ಕೂ ಸೈ. ಹಾಲಪ್ಪ, ಸುಮ್ನೆ ಬಗ್ಲೆ ಮಾತ್ಬೇಡ. ನಿನಗ್ ತಾಕತ್ತಿದ್ರೆ ನೀನ್ ಮೆಜಾರಿಟಿ ತೋರಿಸಿ ನೀನ್ ಸಿಎಂ ಆಗು. ನನಗ್ ತಾಕತ್ತಿದ್ರೆ ನಾನ್ ಮೆಜಾರಿಟಿ ತೋರಿಸಿ ನಾನ್ ಸಿಎಂ ಆಗ. ಓಕೆ, ಡನ್. ಅಧ್ಯಕ್ಷನ ಭೇಟಿ ಆಗ. ಆ ಹಾಲಪ್ಪ ಆ ಕರಿನೊಟ್ಟಿಗೆ ಎಂತ ಗುಸುಗುಸು ಮಾತನಾಡುವುದು ನನಗೆ ಅರ್ಥ ಆಗ್ಲಿಕ್ಕಿಲ್ವಲ್ಲ. ಹಾಯ್ ರೆಡ್ಡಿ, ಈಗ ನಾವು ಆಚೆ ಬದಿಯಿಂದ 20 ಮಂದಿನ ಈಚೆ ಎಳಿಬೇಕು. ಎಂತ ಮಾಡುವುದು? ಡಬ್ಬಲ್ ಸಾಮಾನು ಚಪ್ರ ವಸ್ತಾರು ಎಂತ ಹೇಳ್ತಾನೆವ? ದುಡ್ಡು ಕೊಟ್ರೆ ಅವರೇ ಬರ್ತಾರೆ ಅಂತಾನೆ. ಸಾಹೇಬ್ರು ನಮಗೆ ಹಣ ಕೊಟ್ಟಿಲ್ವಲ್ಲ. ಅವನ ರೊಕ್ಕ ಕೊಡ್ತೀವಿ ಅಂತ ನಂಬಸಲೆ. ಲೇ ಗದಗ, ಈಗ ನಿನ್ನ ಮಂಡೆ ಸಭೆ ಉಂಟು ಮಾರ. ಕಾಂಟೇಸಗಾರು ಬಂದ್ರು, ಬಿಡಿಎಸ್ ಬಂದ್ರು, ಕಾಂಟೇಸಗಾರು ಬಂದ್ರು. ಮಾನ್ಯ ಶಾಸಕರೇ, ಶಾಸಕಾಂಗ ಪಕ್ಷದ ನಾಯಕನನ್ನು ಸರ್ವಾನುಮತದಿಂದ ಆರಿಸಲು ಆಗದಿದ್ದ ಕಾರಣ ನಿಮ್ಮ ಮತಕ್ಕೆ ಬಿಟ್ಟಿದ್ದೇನೆ. ಈಗ ಸ್ಪರ್ಧೆಯಲ್ಲಿರ್ತಕ್ಕಂಥವರು ಶಾಸಕರಾದ ಹಾಲಪ್ಪನವರು, ಶಾಸಕರಾದ ಮಾಧುರಾವ್ರವರು. ಈಗ ನಾನು ಶಾಸಕರಾದಂಥ ಶ್ರೀ ಹಾಲಪ್ಪನವರ ಹೆಸರನ್ನು ಸೂಚಿಸ್ತಾ ಇದ್ದೇನೆ. ತಾವು ಕೈ ಎತ್ತುವ ಮೂಲಕ ಬೆಂಬಲವನ್ನು ಪ್ರದರ್ಶಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಮಾನ್ಯ ಶಾಸಕರೇ, ತಾವೆಲ್ಲರೂ ಬಹುಮತದಿಂದ ಶಾಸಕರಾದ ಹಾಲಪ್ಪನವರನ್ನು ನೂತನ ನಾಯಕರನ್ನಾಗಿ ಆರಿಸಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ಹಾಲಪ್ಪನಾದ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ నమస్కార సీఎం గారు. నమస్కారం రెడ్డి గారు. మన మాధవరావు గారిని డిప్యూటీ సీఎం గా అది ఇంకొక లిస్ట్ లో చూద్దాం. ಕತ್ಲೆ ಎಲ್ಲಿದೆ? ಕೆಂಪಣ್ಣ ಸಾಹೇಬ್ರೆ, ಇಳಿಸಪ್ಪ. ಏನಿದು ಕತ್ಲಲ್ಲಿ ಕೂತಿದ್ಯಾ? ನನ್ನ ಜೀವನ ಕತ್ಲಾಗೋಗಿದೆ ಸರ್. ಹಾಗಂತ ನೀನ್ ತಿಳ್ಕೊಂಡಿದ್ಯಾ? ಯಾವ ನನ್ನ ಮಗನು ನಿನ್ನನ್ ಕತ್ಲಲ್ಲಿ ಕೂರ್ಸಕ್ಕಾಗಲ್ಲ. ಇವತ್ತಿನಿಂದ ನಿನ್ ಜೀವನದಲ್ಲಿ ಡಬಲ್ ಲೈಟ್ ತೋರಿಸ್ತೀನಿ ನೋಡು. ಸಾಹೇಬ್ರೆ, ನನ್ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಅದೇ ತಾವು ಧಾರ್ಮಿಕ ದತ್ತಿ ಮಿನಿಸ್ಟರ್. ಅದು ಹಳೆ ಕತೆ. ಈಗ ಹೊಸ ಕತೆ ತೋರಿಸ್ತೀನಿ ನೋಡು. ಶಾಸಕಾಂಗ ಪಕ್ಷ ಶ್ರೀಯುತ ಹಾಲಪ್ಪನವರನ್ನು ಸರ್ವಾನುಮತದಿಂದ ತನ್ನ ನಾಯಕನನ್ನಾಗಿ ಆರಿಸಿತು. ಇಂದು ಬೆಳಿಗ್ಗೆ ರಾಜ್ಯಪಾಲರಿಂದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀ ಹಾಲಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದರು. ಹವಾವರ್ತಮಾನ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಶಿವಮೊಗ್ಗ, ಬೆಂಗಳೂರು, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ಭಾರೀ ಮಳೆ ಬೀಳುವ ಸಂಭವವಿದೆ. ಅಬ್ಬ, ಶುಭ ಸೂಚನೆ. ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮಳೆ ಬರೋಕ್ ಶುರುವಾಯ್ತು. ಕೆಂಪಣ್ಣ, ನಾನು ಈ ಸೀಟಿಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಹಳೆ ಹಾಲಪ್ಪನಾಗಿ ಲಾಬಿ ಮಾಡ್ದೆ. ಇಲ್ದೇ ಇದ್ದಿದ್ರೆ ಅದೇ ನಿನ್ನ ಸಸ್ಪೆಂಡ್ ಮಾಡದ್ನಲ್ಲ ಮಾಧವರಾವ್ ಓಮು, ಅವನು ಬಂದ್ಬಿಟ್ರು ಅವನು. ಈಗ ನಾನು ಸಿಎಂ ಮಾತ್ರ ಅಲ್ಲ, ಓಮ್, ಫೈನಾನ್ಸ್, ಎಕ್ಸೈಸ್ 3 ಖಾತೆ ಇಟ್ಕೊಂಡ್ಬಿಟ್ಟಿದೀನಿ. ಈ 3ರಲ್ಲೇ ಇರೋದು ಇನ್ಕಮ್ಮು. ಯಾಕಂಗ್ ನೋಡ್ತಿದ್ಯಾ? ಈ 3 ಇಟ್ಕೊಂಡು ನಾನು ಸೂಟ್ ಕೇಸ್ಗಳು ತಗೊಂಡು 5 ಸ್ಟಾರ್ ಹೋಟೆಲ್ಗಳು ತಗೊಂಡು ಸಿನಿಮಾ ಥಿಯೇಟರ್ಗಳು ತಗೊಳಕಲ್ಲ. ಜನಕ್ಕೆ ಒಳ್ಳೇದ್ ಮಾಡೋದಿಕ್ಕೆ, ದೇಶಕ್ಕೆ ಒಳ್ಳೇದ್ ಮಾಡೋದಿಕ್ಕೆ. ಇದೇ ತಾನೇ ನಿನ್ ಜೀವನ ಧ್ಯೇಯ. ಇನ್ನೂ ನೀನ್ ನನ್ನ ನಂಬ್ತಿಲ್ವಾ? ಈ ಹಾಲಪ್ಪನ ಅಪ್ಪನಾಣೆಗಳು ನಾನು ಹೇಳ್ತಿರೋದು ಸತ್ಯಪ್ಪ, ನಿಜ. ಕೊಡು ಕೈ. ಹಾ ಸೆಕ್ರೆಟರಿ, ನೀವು ಜೀಪಲ್ಲಿ ಬನ್ನಿ. ಡ್ರೈವರ್ ಜೀಪ್ ಹೋಗಪ್ಪ.
ಕೆಂಪಯ್ಯ ಗಾಡಿ ಓಡಿಸು. ಅರೆ ಓಡ್ಸಪ್ಪ. ಅಯ್ಯೋ ಇವೆಲ್ಲ ಬೇಡ, ಓಡ್ಸು. ನನ್ನ ಕೈ ಇಲ್ವಾ? ಈಗ ಹೇಳಪ್ಪ, ನಾನ್ ಜನತೆಗೆ ಏನೇನ್ ಒಳ್ಳೇದ್ ಮಾಡ್ಬೇಕು ಅಂತ ಹೇಳು. ಸರ್, ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಕಂಪಲ್ಸರಿ ಎಜುಕೇಶನ್. ಹೌದೌದು. ಯಾವ ತಂದೆ ತಾಯಿ ಮಕ್ಕಳನ್ನ 5 ವರ್ಷ ಆದ್ಮೇಲೆ ಮನೇಲಿ ಇಟ್ಕೊಂಡಿರ್ತಾರೋ ಅವ್ರನ್ನ 5 ವರ್ಷ ಜೈಲಿಗೆ ಹಾಕಿ 5,000 ರೂಪಾಯಿ ಫೈನ್ ಹಾಕೊಡ್ಬೇಕು. ಕರೆಕ್ಟ್ ಸರ್. ಆಗ ನಮ್ಮ ದೇಶದಲ್ಲಿ ಅವಿದ್ಯಾವಂತರೇ ಇರೋದಿಲ್ಲ. ಜೊತೆಗೆ ಕಂಪಲ್ಸರಿ ಎಂಪ್ಲಾಯ್ಮೆಂಟ್ ಕೊಡ್ಬೇಕು. ಓದಿಸ್ಬಿಟ್ಟು ಕೆಲಸ ಕೊಡ್ಲಿಲ್ಲ ಅಂದ್ರೆ ಜನ ತಿರುಗಿ ನಮ್ಮನ್ನೇ ಹೊಡಿಯಲ್ವಾ? ಸರ್, ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಇದೆಯಲ್ಲ, ಅದೇ ರೀತಿ ಇಂಟರ್ ಸ್ಟೇಟ್ ಮ್ಯಾರೇಜ್ ಮಾಡೋದು ಹೇಗಿರುತ್ತೆ? ಇಂಟರ್ ಸ್ಟೇಟ್ ಮ್ಯಾರೇಜಾ? ಅಂದ್ರೆ ಅಂದ್ರೆ ಕಾಶ್ಮೀರ್ ಹುಡುಗಿನ ಕನ್ಯಾಕುಮಾರಿಗೆ, ಕನ್ಯಾಕುಮಾರಿ ಹುಡುಗಿನ ಕಾಶ್ಮೀರ್ಗೆ, ಅಸ್ಸಾಂನಿಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಅಸ್ಸಾಂಗೆ, ಕರ್ನಾಟಕದಿಂದ ತಮಿಳುನಾಡು, ಹೀಗೆ ಕೊಟ್ಟು ತಗೊಳ್ಳೋದಿದ್ರೆ ಜಗಳ ಇರಲ್ಲ, ನ್ಯಾಷನಲ್ ಇಂಟಿಗ್ರಿಟಿನೂ ಉಳಿಯುತ್ತೆ. ಹೌದೌದು, ಬಹಳ ಕರೆಕ್ಟ್ ಇದು. ಆಗ ಇಂಟರ್ ಸ್ಟೇಟ್ ಜಗಳಗಳಿರಲ್ಲ, ದೇಶದಲ್ಲಿ ಒಂದೇ ಭಾಷೆ ಇರುತ್ತೆ. ಇದನ್ನ ಖಂಡಿತವಾಗ್ಲೂ ಹೈಕಮಾಂಡ್ ಸೂಚಿಸ್ತೀನಿ. ಸೊ ಒನ್ ಮೋರ್ ಥಿಂಗ್, ದೀಪಾವಳಿ ಸಂಕ್ರಾಂತಿ ಅಂತ ನಾವು ರಜಾ ಕೊಡ್ತೀವಲ್ಲ, ಹಾಗೇನೆ ಎಲೆಕ್ಷನ್ ಟೈಮಲ್ಲಿ ಕಂಪಲ್ಸರಿ ವೋಟ್ ಮಾಡಿ ಅಂತ ಲೀವ್ ಕೊಟ್ರೆ, ಜೊತೆಗೆ ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಬಿಟ್ರೆ ಕಳ್ಳು ಓಟ್ ಬೀಳೋದು ತಪ್ಪುತ್ತೆ, ನಿಜವಾದ ರಾಜಕಾರಣಿ ಆಯ್ಕೆ ಆಗ್ತಾನೆ. ಇದನ್ನು ಹೈಕಮಾಂಡ್ ಸೂಚಿಸ್ತೀನಿ. ಕೆಂಪಣ್ಣ, ಇನ್ನೇನೇನು ಐಡಿಯಾಗಳಿದೆಯೋ ಎಲ್ಲ ಹೇಳ್ಬಿಡಪ್ಪ. ಸರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ತಮ್ಮ ಗಂಡದನ್ನ ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಆ ಕಡೆ ತಾಯಿ ಮನೆ ಸಪೋರ್ಟಿವ್ ಇಲ್ಲದೆ, ಈ ಕಡೆ ಅತ್ತೆ ಮನೇಲಿ ಆಶ್ರಯನೂ ಇಲ್ಲದೆ ಅನಾಥರಾಗಿ ತಮ್ಮ ಮಕ್ಕಳನ್ನ ಸಾಕೋಕ್ಕೋಸ್ಕರ ಅವ್ರ ಮೇಲೆ ಕಸ ಮುಸ್ಲು ತಿಕ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕೂ ಆಗದೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂತವ್ರನ್ನ ಗುರುತಿಸಿ ಮಾಶಾಸನ ಕೊಟ್ರೆ ನಿಜವಾಗ್ಲೂ ನಮ್ಮ ಸರ್ಕಾರ ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗುತ್ತೆ. ಬಹಳ ಒಳ್ಳೆ ಸ್ಕೀಮ್. ಕೆಂಪಣ್ಣ, ಈ ಭಾನುವಾರ ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಬಂತಲ್ಲ, ಅದೇ ತರ ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ ನ ತೋರ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಸಂವಿಧಾನ ಏನು ಅಂತ ನಮ್ ಜನಕ್ಕೆ ಗೊತ್ತಿಲ್ವಲ್ಲ. ಪ್ರೆಸಿಡೆಂಟ್ಗೆ ಏನ್ ಅಧಿಕಾರ ಇದೆ, ಪ್ರೈಮ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಚೀಫ್ ಮಿನಿಸ್ಟರ್ಗೆ ಏನ್ ಅಧಿಕಾರ ಇದೆ, ಮಂತ್ರಿಗಳಿಗೆ ಏನ್ ಅಧಿಕಾರ ಇದೆ, ಹಾಗೆ ಈ MP, MLA, MLC ಎಲ್ಲ ಯಾರು, ಈ IPS, IAS ಆಫೀಸರ್ಗಳಿಗೆ ಏನ್ ಅಧಿಕಾರ ಇದೆ, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್. ಇವ್ರು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಪಬ್ಲಿಕ್ಗೆ ತೋರಿಸೋದು. ವೆರಿ ಗುಡ್ ಐಡಿಯಾ ಸರ್. ಆ ಯೋಜನೆಗಳೆಲ್ಲ ಜಾರಿಗೆ ಬರಬೇಕು ಅಂತಿದ್ರೆ ಅಸೆಂಬ್ಲಿ ಕರಿಬೇಕು, ಶಾಸಕರೆಲ್ಲ ಒಮ್ಮತದಿಂದ ಅಂಗೀಕರಿಸಬೇಕು, ವಿರೋಧ ಪಕ್ಷದವರು ಒಪ್ಪಬೇಕು. ಇದು ಸಾಧ್ಯನಾ? ಸಾಧ್ಯ. ಅವನ ಯೋಜನೆಗಳನ್ನ ಕೇಳ್ಬಿಟ್ರೆ ನೀವೇ ಚಪ್ಪಾಳೆ ತಟ್ಟಬೇಕು. ಅಧಿವೇಶನ ಕರೆಯೋದಕ್ ಮುಂಚೆ ನಾಡಿದ್ದು ಬಹಿರಂಗ ಸಭೆಯಲ್ಲಿ ಜನಗಳ ಮುಂದೆ ಅವನ ಯೋಜನೆಗಳನ್ನ ಇಡ್ತಾನಂತೆ. అయ్యో 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 ఆ ముండా కొడుకు జ్యోతిష్యుడు నాకు మోసం చేశాడయ్యా. ఆ హాలప్ప భవిష్యం మొదలై ಹೇಳಿದ್ರೆ నేను వాంతోకనే పట్టుకొని పోయేవాడు కదయ్యా. నా కర్మ. భీమరెడ్డి గారు, అయ్యా, ನಮ್ಮ ಜ್ಯೋತಿಷ್ಯ ಏನ್ ಹೇಳುತ್ತೆ ಗೊತ್ತಾ? ఏం చెప్తుంది? ನಾಡಿದ್ದು ಸಂಜೆ 6:30ಕ್ಕೆ ನಾನು CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ. అదేంగే ರಘು, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಭೀಮರೆಡ್ಡಿ గారు, అయ్యా, ಇವನ ಹೆಸರು ಶಿವ ಅಂತ. ಆ ಹಾಲಪ್ಪನವ್ರ ಪಾಲ್ಗೆ ಈ ಅಮ್ಮ ನೀತಾ, ಸುನೀತಾ. నమస్కారము, దండాలు. ಟೆರರಿಸ್ಟ್, ಸೆಟಲ್ಡ್ ಅಬ್ರಾಡ್, ಎಕ್ಸ್ಪರ್ಟ್ ಇನ್ ಕಿಲಿಂಗ್. ಎಕ್ಸ್ಕ್ಯೂಸ್ ಮೀ, ನಾನು ಸ್ಪಾಟ್ ನೋಡ್ಬೇಕು. ಮಿಸ್ಟರ್ ಶಿವ, ಇದೇ ಸ್ಪಾಟ್. CM ಹೀಗೆ ಬರುತ್ತೆ. Come on, let's go. ಶಿವ, ಇವನೇ ಕೆಂಪಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಇವರೆಲ್ಲ ಹೊರದೇಶದಿಂದ ಬಂದಿದ್ದಾರೆ, ನಮಗ್ ತುಂಬಾ ಬೇಕಾದವರು, ಪ್ರೆಸ್ ರಿಪೋರ್ಟರ್ಸ್. ಹಲೋ, ನಮ್ಮೂರ್ ಮೀಟಿಂಗ್ ಪ್ಲೇಸ್ ನೋಡ್ಬೇಕು ಅಂತಂದ್ರು, ಕರ್ಕೊಂಡು ಬಂದೆ. ಸಂಜೆ ಮೀಟಿಂಗು ಬರ್ತಾರೆ ಸರ್. ಪಾಸ್ ಮಾಡಿದ್ದೀರಾ? ಹೊಂದಿದ್ದೀವಿ ಸರ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಸರ್. ಸರ್, ದಿಸ್ ಇಸ್ ಹ್ಯೂಮನ್ ಬಾಂಬ್. ಇದ್ರ ಮೇಲೆ ಚೂಡಿದಾರ್ ಹಾಕಿರ್ತಾಳೆ. ಯಾವ ಮೆಟಲ್ ಡಿಟೆಕ್ಟರ್ ಇದನ್ನ ಐಡೆಂಟಿಫೈ ಮಾಡಕ್ ಸಾಧ್ಯವೇ ಇಲ್ಲ. ಈ ವೈರ್ನ ಕನೆಕ್ಟ್ ಮಾಡಿ ಇಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 10 feet ಸರೌಂಡಿಂಗ್ ನಲ್ಲಿರೋರು ಯಾರು ಉಳಿಯಲ್ಲ. ಮಹಾಜನರೇ,
ಈ ಬಹಿರಂಗ ಸಭೆಯನ್ನು ಕರೆದಿರುವ ಉದ್ದೇಶವೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಹಾಲಪ್ಪನವರು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ತಮ್ಮ ಅಮೂಲ್ಯವಾದ ಯೋಜನೆಗಳನ್ನ ಈಗ ತಮ್ಮ ಮುಂದೆ ಇಡಲು ಬರುತ್ತಿದ್ದಾರೆ. ಅದೋ ಬಂದ್ರು ಬಂದ್ರು. ಮುಖ್ಯಮಂತ್ರಿ ಹಾಲಪ್ಪನವರಿಗೆ, 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 ಮುಖ್ಯಮಂತ್ರಿ ಹಾಲಪ್ಪನವರಿಗೆ. ಕೆಂಪಣ್ಣ, ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ತೀಯಾ? ಅಲ್ಲಿರೋ ಹೆಂಗಸಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ತಾವು ನನಗೇನು ಪರವಾಗಿಲ್ಲ, ಅಲ್ಲಿ ಹೋಗಿ ಹೋಗಿ ಕೆಂಪಣ್ಣ. ಮುಖ್ಯಮಂತ್ರಿ ಹಾಲಪ್ಪನವರಿಗೆ ನೋಡಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಎಲ್ಲ ಹಿಂದಕ್ಕೆ ಹೋಗಿ ಹೋಗಿ ಹಿಂದಕ್ಕೆ. ಮುಖ್ಯಮಂತ್ರಿ ಹಾಲಪ್ಪನವರಿಗೆ, ನಿಮ್ ವಯಸ್ಸೇನು, ನೀವು ಹೋಗಿ ಹೋಗಿ ಯಾರು ಗಲಾಟೆ ಮಾಡಬೇಡಿ. ಮುಖ್ಯಮಂತ್ರಿಗಳು ಬರ್ತಾ ಇದಾರೆ, ಭಾಷಣ ಮಾಡ್ತಾರೆ, ಕೂಗಾಡ್ಬೇಡಿ, ಎಲ್ಲ ಹಿಂದಕ್ಕೆ ಹೋಗಿ. ಸರ್ ಒಂದೇ ಒಂದು ಸ್ನ್ಯಾಪ್ ಸರ್. ಈ ಪಬ್ಲಿಸಿಟಿ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಸರ್, ಪ್ಲೀಸ್. ಓಕೆ ತಗೊಳ್ಳಿ. పూల హారం వేసేవాళ్ళంతా ఏండా? ಅರೇ ಪೊಲೀಸ್ನವ್ರೆ, ಆ ಹೆಣ್ಮಕ್ಳು ಸ್ವಲ್ಪ ದಾರಿ ಮಾಡ್ಕೊಡಿ. ಹೋಗ್ರಮ್ಮ. ಕರುಣೆನದೇ ಇಲ್ವಾ? ಒಳ್ಳೇದ್ ಮಾಡ್ಬೇಕು ಅಂತ ಒಳ್ಳೆಯವ್ರನ್ನ ಈ ಭೂಮಿ ಮೇಲೆ ಬದುಕಕ್ಕೆ ಬಿಡಲ್ವಾ? ಮಾಧವರಾವಾದ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಹೇಳು, ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡಿದ್ಯಾರೋ? ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ. ನೀನು ಅವ್ರ ಜೊತೆಲಿದ್ದು ನಾನೇ ನೋಡಿದ್ದೀನಿ. ಹೇಳಿ, ಎಲ್ಲಿ ಬಚ್ಚಿದ್ಯಾ? ಸಬ್ಬಯ್ಯ, ನಿನ್ನಿಂದ ಅದನ್ನ ಕಂಡುಹಿಡಿಯೋದಕ್ಕಾಗಲ್ಲ. ಒಂದು ವೇಳೆ ಕಂಡಿಡಿದ್ರು ನಿನ್ ತಲೆ ಉಳಿಯೋದಿಲ್ಲ. ಅವರಿಂದ VIP ತಲೆನೇ ಇದೆ, ಹುಷಾರಾಗಿರು. ಈ ನನ್ನ ಮಗನ ಏರ್ಪ್ಲೇನ್ ಎತ್ತಿ. ಕೆಂಪಯ್ಯ, ಅವನು ನನಗೆ ಹ್ಯಾಂಡ್ ಓವರ್ ಮಾಡಿ. ನೋ ಸರ್. CM ಆರ್ಡರ್. ಸೋಮಣ್ಣ, ಎಸ್ ಸರ್. ಟೇಕ್ ಹಿಮ್ ಇಂಟು ಕಸ್ಟಡಿ. ಹಾಲಪ್ಪನವ್ರ ಫಾಲೋವರ್ಸ್ ರಾಜ್ಯದಲ್ಲಿ ಗಲಾಟೆ ಮಾಡೋ ಚಾನ್ಸಸ್ ಇದೆ, ಅದಾಗದಂತೆ ನೋಡ್ಕೊಳ್ಳಿ. ಈಗಾಗಲೇ ಸ್ಟೇಟ್ ವೈಡ್ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸರ್. ಅಂತ ಗಲಾಟೆ ಏನೂ ಆಗ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಓ ಮಿಸ್ಟರ್ ಕೆಂಪಯ್ಯ, ಬನ್ನಿ. ಸರ್, ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡಿದ ಕೊಲೆಗಾರ ಇವರಲ್ಲಿದ್ದಾನೆ. ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಪರ್ಸನಲ್ ಅಸಿಸ್ಟೆಂಟ್ ರಘುನ ರಿಮ್ಯಾಂಡ್ ಎತ್ತಿದ್ದಕ್ಕೆ ಬಾಯ್ಬಿಟ್ಟ. ಏನಂತ? ಕೊಲೆಗಾರ ಇವರಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಏನಾರು ಹೇಳದ್ನಾ? ಈ ಕೊಲೆ ಹಿಂದೆ ಕೆಲವು VIPs ಕೂಡ ಇದ್ದಾರೆ. ಅವ್ರನ್ನ ಏನು ಮಾಡಕ್ಕಾಗಲ್ಲ ಅಂತ ನನಗೆ ಬೆದರಿಕೆ ಹಾಕ್ತಾ ನಾನು ಅವ್ನು ಬಾಯ್ ಬಿಡಿಸ್ತಾ ಇದ್ದೆ. ಕೆಂಪಯ್ಯ, ಏನ್ ಮಾತಾಡ್ತಿದ್ದೀರಾ? ನಿಮ್ಮಿಂದ ಅವ್ನು ಬಾಯ್ ಬಿಡಿಸಕ್ಕಾಗ್ಲಿಲ್ವಾ? ಬಿಕಾಸ್ ಆಫ್ ಸಿವರ್ಡ್ ಇಂಟರ್ಫಿಯರೆನ್ಸ್. ಕೆಂಪಯ್ಯನವರು ಹಾಲಪ್ಪನವ್ರ ಅಭಿಮಾನಿ. ಆ ಅಭಿಮಾನ ಅವ್ರನ್ನ ಈ ತರ ಆಡಿಸ್ತಾ ಇದೆ. ಈ ಹಾಕಿಗೆ ಸಂಶಯ ಹೆಚ್ಚು. ಸರ್, ಕೆಂಪಯ್ಯನವ್ರೆ, ನಾನು ಹಾಲಪ್ಪನವ್ರ ಅಭಿಮಾನಿ. ಅವ್ರ ಯೋಜನೆಗಳನ್ನ ಜಾರಿಗೆ ತರೋದೇ ನನ್ನ ಉದ್ದೇಶ. ಅದಕ್ಕೆ ನೀವು ಪೂರ್ತಿ ಸಹಕಾರ ನೀಡಬೇಕು. ನಮ್ ಸಹಕಾರ ನಿಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ಆದ್ರೆ ಈಗ ನನಗೆ ಬೇಕಾಗಿರೋದು ನಿಮ್ ಸಹಕಾರ. ಅಂದ್ರೆ? ಐ ನೋ ಹೂ ಇಸ್ ದಟ್ ಕಿಲ್ಲರ್. ಅವನು ಒಕ್ಕಣ್ಣ, ಅವನ ಜೊತೆಲಿ ಇನ್ನಿಬ್ರು ಹುಡುಗಿರು, ಅದರಲ್ಲಿ ಒಬ್ಳು ಬ್ಲಾಸ್ಟ್ ಆಗಿತ್ತು. ಅವರು ನೀವ್ ಯಾವ ನೋಡಿದ್ರಿ? ಮೀಟಿಂಗ್ ನಡೆಯಕ್ಕೆ ಸ್ವಲ್ಪ ಹೊತ್ತು ಮುಂಚೆ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದೆ. ಅಲ್ಲೇ 3 ಜನ ನೋಡಿದ್ದು. ಓ, ಐ ಸಿ. ನಾವಿದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ನಾನಿವತ್ತು 11 ಗಂಟೆಗೆ ಪೊಲೀಸ್ ಆಫೀಸರ್ಸ್ ಮೀಟಿಂಗ್ ಕರೆದಿದ್ದೀನಿ. ನೀವು ಅಲ್ಲಿಗೆ ಬನ್ನಿ. ಸರ್, 11 ಗಂಟೆಗೆ ಯು ಮಸ್ಟ್ ಕಮ್. ವಿ ವಿಲ್ ಮೀಟ್.
ಅಪ್ಪಯ್ಯ, ಇದು ಬಹಳ ಡೆಲಿಕೇಟ್ ಕೇಸ್. ನೀವು ತುಂಬಾ ಜಾಗ್ರತೆಯಿಂದ ಆರೋಪಿಗಳನ್ನು ಹಿಡಿಬೇಕು. ಐ ವಿಲ್ ಗಿವ್ ಫುಲ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಕೆಂಪಯ್ಯ ನಿಮ್ಮನ್ನು ಐಡೆಂಟಿಫೈ ಮಾಡಿದ್ದಾನೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಬಟ್ ವಾಟ್ ಅಬೌಟ್ ಅವರ್ ಟ್ರಾವೆಲಿಂಗ್ ಸರ್? ಅದರೆಲ್ಲ ಏರ್ಪಾಟ್ ನಾನು ಮಾಡಿದ್ದೀನಿ. ಇವತ್ತು 11 ಗಂಟೆಗೆ ಎಮರ್ಜೆನ್ಸಿ ಪೊಲೀಸ್ ಮೀಟಿಂಗ್ ಕರೆದಿದ್ದೀನಿ. ಕೆಂಪಯ್ಯನೂ ಬರ್ತಾನೆ. 11:05ಕ್ಕೆ ನೀವು ಈ ಜಾಗ ಖಾಲಿ ಮಾಡಬೇಕು ಬೈ ಕಾರ್. 99 ಕಿಲೋಮೀಟರ್ ಹೋದ್ಮೇಲೆ ನಿಮ್ಗಾಗಿ ಒಂದು ಬೋಟ್ ಕಾಯ್ತಾ ಇರುತ್ತೆ. ಅಲ್ಲಿಂದ ನೀವು ಎಸ್ಕೇಪ್ ಆಗ್ಬೋದು. ಬಟ್ ಬಿ ಕೇರ್ಫುಲ್. ಸರ್, ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವೇ ಹೊರತು ನಿಮ್ ಸೀಕ್ರೆಟ್ ಬಿಟ್ಕೊಡಲ್ಲ. ವೆರಿ ಗುಡ್. ಬಟ್ ಒನ್ ಥಿಂಗ್ ಸರ್, ಸ್ಟೇಟ್ ವೈಡ್ ಪೊಲೀಸ್ ಅಲರ್ಟ್ ಆಗಿದೆಯಲ್ಲ, ಅವರಿಂದ ಆನ್ ರೋಡ್ ನಮ್ಗೆ ಏನಾದ್ರೂ ತೊಂದರೆ ಆಗ್ಬೋದಾ? ಅದೇ ಪೊಲೀಸ್ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಎಕ್ಸೆಪ್ಟ್ ಕೆಂಪಯ್ಯ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದ ಹಾಲಪ್ಪನವರು ನಮ್ಮ ರಾಜ್ಯದ ಕಣ್ಣಾಗಿದ್ರು, ಬಡವರ ಬಂಧು ಆಗಿದ್ರು. ಮಹಾತ್ಮ ಗಾಂಧಿ ಅವರ ಕನಸನ್ನ ನನಸು ಮಾಡಕ್ ಹೊರಟಿದ್ರು. ಅಂತ ಮಹಾನ್ ಭಾವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ ಆ ಪಾಪಿಗಳಿಗೆ ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ನಾವು ಶಿಕ್ಷಿಸಲೇಬೇಕು. ಮಿಸ್ಟರ್ ಧರ್ಮಯ್ಯ, ಎಸ್ ಸರ್. ವೇರ್ ಇಸ್ ಕೆಂಪಯ್ಯ? Quick! ಕೆಂಪಯ್ಯ ಶಿವನ್ನ ಚೇಂಜ್ ಮಾಡ್ತಾ ಇದ್ದಾನೆ. ಆ ಕೆಂಪಯ್ಯ ಎಲ್ಲಿದ್ರು ಇಮ್ಮಿಡಿಯೇಟ್ ಆಗಿ ನನ್ನ ಚೇಂಬರ್ ರಿಪೋರ್ಟ್ ಮಾಡಕ್ ಹೇಳಿ. ಓಕೆ ಸರ್. ಮಿಸ್ಟರ್ ಕೆಂಪಯ್ಯ, ತಕ್ಷಣ ನೀವು ಸಿಎಂ ಚೇಂಬರ್ಗೆ ರಿಪೋರ್ಟ್ ಮಾಡ್ಬೇಕಂತೆ. ಮಿಸ್ಟರ್ ಕೆಂಪಯ್ಯ, ಸ್ಟಾಪ್ ಸ್ಟಾಪ್. ಮಿಸ್ಟರ್ ಕೆಂಪಯ್ಯ, ಹ್ಯಾಂಡ್ ಹಿಮ್ ಔಟ್ ಟು ಕಸ್ಟಡಿ. ಹೌದು, ರಘುನ ಹ್ಯಾಂಡ್ ಓವರ್ ಮಾಡಿದೆ. ನೀವೇನ್ ಮಾಡಿದ್ರಿ? ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಈ ಇವನ್ ಕರ್ಕೊಂಡು ಏನ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಅಂತ
ನಿಮಗೀತ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲ ಸರ್, ನಿಮ್ ಪ್ಲಾನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನ್ನ ಹೆಲಿಕಾಪ್ಟರ್ ಕಳ್ಸೋದಕ್ಕೆ ಐಡಿಯಾ ಹಾಕಿದ್ದೀರಾ. ಮಿಸ್ಟರ್ ಕೆಂಪಯ್ಯ, ನಿಮ್ಮ ಪವರ್ ಮೀರಿ ಮಾತಾಡ್ತಿದ್ದೀರಾ. ಬಿ ಕೇರ್ಫುಲ್. ಸರ್, ನಾವು ಪೊಲೀಸ್ನವರು ನ್ಯಾಯನ ಉಳಿಸ್ತೀವಿ ಅಂತ ಓದ್ ತಗೊಂಡ್ರವರು. ನಾನ್ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಆದ್ರೆ ನೀವು ಕೆಲವು ರಾಜಕಾರಣಿಗಳ ಸ್ವಾರ್ಥಕ್ಕೋಸ್ಕರ ನಿಮ್ಮ ಉದ್ಯೋಗಕ್ಕೆ ದ್ರೋಹ ಬಗಿತಾ ಇದ್ದೀರಾ. ಶಡ, ನಿನ್ನ ಭಾಷಣ ಕೇಳಕ್ ಬಂದಿಲ್ಲ ನಾನು. ಇವನ್ನ ಒಪ್ಪಿಸ್ತೀಯೋ ಇಲ್ಲ ನಿನ್ ಮೇಲೆ ಆಕ್ಷನ್ ತಗೋಬೇಕು. ಮಿಸ್ಟರ್ ಕೆಂಪಯ್ಯ, ಸರ್, ನೀವಿಲ್ಲೇ ನನ್ನ ಪ್ರಾಣ ತೆಗೆದ್ರು ಇವನ್ನ ಮಾತ್ರ ನಿಮ್ಗೆ ಹ್ಯಾಂಡ್ ಓವರ್ ಮಾಡಲ್ಲ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲಿ ಬಂದು ಕಸ್ಟಡಿಗೆ ತಗೊಳ್ಳಿ. ದಟ್ಸ್ ಫೇರ್. ಬೇಕಾದ್ರೆ ಇವನ್ನ ಜಿಪ್ಪಲ್ಲಿ ಬರ್ಬೋದು. ಗುಡ್. ಸೋಮಣ್ಣ ಸರ್, ಕಾರ್ ತಗೊಂಬನ್ನಿ. ಬ್ಯಾಟ್ರಿ ವೀಕ್ ಆಗಿದೆ, ಸ್ವಲ್ಪ ಪುಷ್ ಮಾಡ್ತೀರಾ? ಸಾಹೇಬ್ರೆ, ಇದೇನು ಪೊಲೀಸ್ ರಾಜ್ಯನೋ ಅಥವಾ ಪ್ರಜಾಪ್ರಭುತ್ವನೋ? ಆಫ್ಟರ್ ಆಲ್ ಒಬ್ಬ SP CM ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಅದಕ್ಕೆ ನಾನು ಹೇಳಿದ್ದು ಹೋಮ್ ನನಗ್ ಕೊಟ್ಬಿಡಿ ಅಂತ. వాడేమైనా చిక్కిపోతే నమ్తలంతా పోతుంది. ఏడుకొండలవాడ వెంకటరమణ, నువ్వే ఏమైనా చేసి కాపాడప్ప. ಸರ್, ಆ ಕೆಂಪ ಇನ್ನ ಇಲ್ಲ ಅನ್ನಿಸ್ಬಿಡ್ಬೇಕು. ಹಾಗಾಗದೆ ಹೋದ್ರೆ ನಾವ್ ಯಾರು ಉಳಿಯಕ್ಕೆ ಆಗಲ್ಲ ಸರ್. ನಿಮ್ಮ ಸರ್ಕಾರ ನಾಳೆನ ಉರುಳೋಗತ್ತೆ. ಹೊಚ್ಚಲೆ ಬಾಯ್ನ ಖಾತೆ ಇನ್ನು ನನ್ನ ಜೇಬಿಗೆ ಬಿದ್ದಿಲ್ಲ, ಆಗ್ಲೇ ಸರ್ಕಾರ ಉಳ್ಳೋಗುತ್ತಂತ ಅಪಚಕನ ನುಡಿಕ್ಯಾರೇ. ಏನೇಲೆ ಸುಮ್ಮನೆ ಇರೋ ಮರ, ಅದ್ಯಾಕಂಗ್ ಬಡ್ಕೋತೀಯ? ನಮ್ ಸಾಹೇಬ್ರ ತಲೆಗೆ ಕರೆಂಟ್ ತಾನೇ ಏರ್ತಾ ಇದೆ. ಕೆಂಪೈನ ನುಂಗಿ ನೀರ್ ಕುಡಿದ್ಬಿಡ್ತಾರ ಅಷ್ಟೇ. ಹಲೋ, ಸ್ಪೀಕಿಂಗ್. ಶಿವನ್ ಕ್ಯಾಚ್ ಮಾಡ್ಬಿಟ್ರು. ಶಿವನ್ನ ಕ್ಯಾಚ್ ಮಾಡ್ಬಿಟ್ರಾ? ಶಿವಡಿಗೆ ಹ್ಯಾಂಡ್ ಓವರ್ ಮಾಡಲ್ಲ ಅಂತ. ಏನು? ಸಿಒಡಿಗೆ ಹ್ಯಾಂಡ್ ಓವರ್ ಮಾಡಲ್ಲ? ಐ ಸಿ. ಡೂ ಒನ್ ಥಿಂಗ್, ಇಬ್ಬರನ್ನು ಫಿನಿಶ್ ಮಾಡ್ಬಿಡಿ. I see. Good. Very good news. ಏನ್ ಸಾಹೇಬ್ರೆ? ನಮ್ಮ ಶತ್ರುಗಳೆಲ್ಲ ನಿರ್ನಾಮ ಆಗೋದು. ಅಂದ್ರೆ ಶಿವ ಕೆಂಪಯ್ಯ ಬ್ಲಾಸ್ಟ್ ಆಗ್ಬಿಟ್ರು. ಕಾಲಿಂಗ್ ಲಾಯ್ಡ್ಸ್, ಕಾಲಿಂಗ್ ಲಾಯ್ಡ್ಸ್. ಎಡ್ವರ್ಡ್. ಎಡ್ವರ್ಡ್ ಇನ್. ನಾನು ಕೆಂಪಯ್ಯ ಮಾತಾಡ್ತಿರೋದು. ಕೆಂಪಯ್ಯ, ಎಲ್ಲಿಂದ ಮಾತಾಡ್ತಿದ್ದೀರಿ? ವಿಧಾನಸೌಧ ಮುಂದೆಯಿಂದ. ಐ ಬ್ರಾಟ್ ದ ಕಿಲ್ಲರ್. ದಯವಿಟ್ಟು ಮ್ಯಾಜಿಸ್ಟ್ರೇಟ್ ಕರ್ಕೊಂಬನ್ನಿ, ಪಬ್ಲಿಕ್ ಮುಂದೆ ಕನ್ಫ್ಯೂಸ್ ಮಾಡಬೇಕು. ಓಕೆ ಮೈ ಬಾಯ್. CM అంటే మాధవరావు గారే. 5 ವರ್ಷ ಅಧಿಕಾರ ಗ್ಯಾರಂಟಿ. ಶುಭ ಸೂಚನೆ. ಹಲೋ, ಸ್ಪೀಕಿಂಗ್. ವಾಟ್? ಮಿಸ್ಟರ್ ಧರ್ಮಯ್ಯ ಸರ್, ಇವನೇನ್ ಪೊಲೀಸ್ ಆಫೀಸರ ಇಲ್ಲ ಸರ್ವಾಧಿಕಾರಿನ? ವಾಟ್ ಇಸ್ ದಿಸ್? ಏನ್ ತಿಳ್ಕೊಂಡಿದ್ದಾನ ಅವನು? ಫಸ್ಟ್ ಆ ಕ್ರಿಮಿನಲ್ ನ ಕಸ್ಟಡಿಗೆ ತೊಳಿ. ಓಕೆ ಸರ್. ಕೆಂಪಯ್ಯ, ನೀವು ದೊಡ್ಡ ಪೊಲೀಸ್ ಅಧಿಕಾರಿ, ಕಾನೂನನ್ನ ಉಲ್ಲಂಘಿಸಬೇಡಿ, ಅವನನ್ನ ಮೋಸ ಕೊಟ್ಬಿಡಿ. ಸರ್, ದಯವಿಟ್ಟು ಕ್ಷಮಿಸಿ, ನಾನು ಕಾನೂನ ಉಲ್ಲಂಘನೆ ಮಾಡಿಲ್ಲ, ಚೌಕಟ್ಟಲ್ಲೇ ಇದ್ದೀನಿ. ಆದ್ರೆ ಈ ಕೇಸ್ ಮಾತ್ರ
ಬಹಿರಂಗವಾಗಿ ವಿಚಾರಣೆ ಆಗ್ಬೇಕು. ನೋ, ಕಾನೂನಲ್ಲಿ ಅದಕ್ಕೆ ಆಸ್ಪದ ಇಲ್ಲ. ನಿಮಗ್ ಬೇಕಾದಾಗ ಎಷ್ಟೋ ಸಲ ಕಾನೂನ ನೀವು ತಿದ್ದುಪಡಿ ಮಾಡ್ಕೊಂಡಿಲ್ವಾ? ನಮಗೋಸ್ಕರ ನಾವು ಯಾವ ತಿದ್ದುಪಡಿನೂ ಮಾಡಿಲ್ಲ. ಯಾವುದೇ ತಿದ್ದುಪಡಿ ಮಾಡಿದ್ರು ಅದು ಜನತೆಗೋಸ್ಕರ ಅಲ್ವಾ? ಈ ಕೊಲೆ ಸಾಮಾನ್ಯವಾದ ಕೊಲೆ ಅಲ್ಲ. ಮಾಜಿ ಮುಖ್ಯಮಂತ್ರಿ ಹಾಲಪ್ಪನವ್ರ ಕೊಲೆ. ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೊಟ್ಟಿದ ಒಬ್ಬ ಮಹಾನ್ ವ್ಯಕ್ತಿ ಕೊಲೆ. ಇಂಥ ಕೇಸ್ನ ನಾಳೆ ಗೋಡೆ ಮಧ್ಯೆ ವಿಚಾರಿಸಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಅದಕ್ಕೆ ಅದನ್ನ ಬಹಿರಂಗವಾಗಿ ವಿಚಾರಿಸಬೇಕು. ಇವನು ಹೇಳಿಕೆ ಕೊಟ್ಟರೆ ನಾನೇ ಇವನ್ನ ಖುದ್ದಾಗಿ ಕರ್ಕೊಂಡೋಗಿ ನ್ಯಾಯಾಲಯಕ್ಕೆ ಒಪ್ಪಿಸ್ತೀನಿ. ಇದು ಪ್ರಜಾ ಸರ್ಕಾರ, ಇಲ್ಲಿ ವಿಚಾರಣೆ ನಡೆಯಬಹುದು. ನನ್ನ ಉದ್ದೇಶ ಈ ಕೊಲೆಗಾರನ ಮಾತ್ರ ಶಿಕ್ಷೆ ಕೊಡಿಸ್ಬೇಕು ಅನ್ನೋದಲ್ಲ, ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸಿ ಅವ್ರಿಗೂ ಶಿಕ್ಷೆ ಕೊಡಿಸ್ಬೇಕು ಅಂತ. ಇನ್ನು ಮುಂದೆ ಇಂಥ ದುರಂತಗಳು ಇನ್ನೆಲ್ಲೂ ನಡೀಬಾರ್ದು ಸರ್. ಶಿವ, ನಿಜ ಹೇಳು, ಹಾಲಪ್ಪನವರ ಕೊಲೆ ಮಾಡೋದಕ್ಕೆ ನಿನ್ನ ಅಪಾಯಿಂಟ್ ಮಾಡಿದಾರೆ ಯಾರು? ಕಮಟಲ್ ಹಾಲಪ್ಪನವ್ರು ಕೊಲೆ ಮಾಡಿದ್ದು ನಾನೇ. ಆದ್ರೆ ಈ ಕೊಲೆ ಮಾಡೋದಕ್ಕೆ ಏರ್ಪಾಟ್ ಮಾಡಿದವರು ನಿಮ್ಮ ಈಗಿನ ಈ ఈ టెర్రరిస్టులు దొరికితే చంపేస్తారు. అవరే సిక్కుండ్రే వాళ్లే చచ్చిపోతారు. వీళ్ళ కథనే అంత. ಮಿಸ್ಟರ್ ಧರ್ಮಯ್ಯ ಸರ್, ಈ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಇವನ್ ಸಾಲಿಲ್ಲ, ಯಾರೋ ಇವನ್ನ ಸಾಯಿಸಿದ್ರು. ಇದು ಎರಡನೇ ಪ್ರಯತ್ನ. ಮೊದಲನೇ ಪ್ರಯತ್ನ ನಾನು ಇವನ್ನ ಕರ್ಕೊಂಡು ಜೀಪಲ್ಲಿ ಬರೋವಾಗ ದೇವ್ರ ದಯದಿಂದ ಅಲ್ಲಿ ನಾವು ತಪ್ಪಿಸ್ಕೊಂಡ್ವಿ. ಆದ್ರೆ ಇಲ್ಲಿ ಕೊಲೆನೇ ಆಗೋಯ್ತು. ಹಾಲಪ್ಪನವ್ರ ಕೊಲೆ ರಹಸ್ಯವಾಗಿಯೇ ಉಳಿದೋಯ್ತು. ನನ್ನ ಪ್ರಯತ್ನ ಎಲ್ಲ ವ್ಯರ್ಥಾಗೋಯ್ತು. ಶಾಸಕಾಂಗ ಮತ್ತು ನ್ಯಾಯಾಂಗ ದೇಶದ ಎರಡು ಕಣ್ಣುಗಳಿದ್ದಾಗೆ, ಕಾರ್ಯಾಂಗ ಮತ್ತು ಸಮಾಜದ ನಡುವೆ ಸೇತುವೆ ಆಗಿರೋದೇ ಪೊಲೀಸ್ ಇಲಾಖೆ. ನಾನು ಬಹಳ ಆಸೆ ಪಟ್ಟು IPS ಓದ್ದೆ, ನಿಷ್ಠೆಯಿಂದ ದುಡ್ದೆ. ಆದ್ರೆ IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಅದು ಇವತ್ತು ಜನ ಹೇಳ್ತಾ ಇದ್ದಾರೆ ಇಂಡಿಯನ್ ಪೊಲಿಟಿಷಿಯನ್ ಸರ್ವೆಂಟ್. ಅದ್ರಲ್ಲಿ ನಾನು ಒಬ್ಬನಾಗಿರೋದಕ್ಕೆ ಇಷ್ಟಪಡಲ್ಲ. ಸಾಹೇಬ್ರ, ಆ ಕಳ್ಳನ ಮಕ್ಳು ಯಾರೆಂಬುದು ನಿಮಗೆ ಗೊತ್ತಾಯ್ತಲ್ಲ, ಮುಂದಿಟ್ಟು ಉಡಾಯಿಸ್ರಿ. ಇಲ್ಲ ಅಂದ್ರೆ ನಮ್ಗೆ ಹೇಳಿ ಸಾಹೇಬ್ರೆ, ನಾವು ಕತ್ತರಿಸ್ತೀವಿ. ನಮ್ ಸಾಹೇಬ್ರು ಸಾಯಿಸ್ತಾರನ್ನ ಸುಮ್ಮನೆ ಬಿಡಬಾರ್ದು. ಅವ್ರು ಯಾರು ಹೇಳಿ. ಮಿಸ್ಟರ್ ಧರ್ಮಯ್ಯ, ಏನ್ ನೋಡ್ತಾ ಇದ್ದೀರಾ? ಲಾಠಿ ಚಾರ್ಜ್ ಮಾಡ್ತೀವಿ, ಎಲ್ರೂ ಒದ್ದೋಡ್ಸಿ, ಮತ್ತೆಲ್ಲ ಸವರ್ಸಿ. ಕಾನೂನನ್ನ ಕೈ ತಗೋಬೇಡಿ ಕೆಂಪಯ್ಯ.
ನಮ್ಮನ್ನು ಸಾಯಿಸ್ಬೇಡ. ಕೆಂಪಯ್ಯನವ್ರೆ, ನಾವುಗಳು ನಮ್ಮ ತಪ್ಪನ್ನು ಒಪ್ಕೋತೀವಿ. ಹಾಲಪ್ಪನವ್ರು ಕೊಲೆ ಮಾಡ್ತಿದ್ ನಾವೇ. ಈಗ ಈ ಕೊಲೆಗಾರ ಶಿವನ್ ಕೊಲಿಸಿದ್ದು ನಾವೇ. ಮಿಸ್ಟರ್ ಧರ್ಮಯ್ಯ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ. ನಾವು ಹೇಳಿದ್ದೆಲ್ಲ ಸತ್ಯ. ಸರ್, ನಿಮ್ಮನ್ನು ಕೊಲ್ಲಬೇಕು ಅಂತ ಇದನ್ನ ನಾನು ಕೈನಲ್ಲಿ ಹಿಡಿಲಿಲ್ಲ. ಈ ಸ್ಟನ್ಗನ್ನು ದುಷ್ಟಶಕ್ತಿಗಳ ಕೈಗೆ ಸಿಕ್ಕಿದ್ರೆ ಸಮಾಜಕ್ಕೆ ಅಪಾಯ. ಇದಿರ್ಬೇಕಾದ ಜಾಗ. ಕೆಂಪಯ್ಯ, ಎಸ್ ಸರ್. ನೋಡಿದ್ರ, ನಿಮ್ಮಲ್ಲಿರೋ ಭಯ ಭ್ರಮೆಯಾಗಿ ನಿಮ್ಮ ಅಂತರಾತ್ಮನ ಹೊಕ್ಕು ಸತ್ಯನ ಹ್ಯಾಕ್ ಹೊರತಂತು. ನನ್ನ ಸಾಧನೆಗೆ ಈ ಫಲ ಸಿಕ್ತು. ಗಾಡ್ ಇಸ್ ಗ್ರೇಟ್. ಮಿಸ್ಟರ್ ಕೆಂಪಯ್ಯ, ಒಂದು ನಿಮಿಷ. ನಮ್ಮಂತಹ ರಾಜಕಾರಣಿಗಳು ಅಧಿಕಾರದ ಆಸೆಯಿಂದ ಏನೇನೋ ತಪ್ಪು ಮಾಡ್ತೀವಿ. ಅದಕ್ಕೆ ಶಿಕ್ಷೆ ಅನುಭವಿಸಕ್ಕೂ ಸಿದ್ಧರಾಗಿದ್ದೀವಿ. ಕೆಂಪಯ್ಯನವರೇ, ಮುಂದಿನ ರಾಜಕಾರಣಿಗಳಿಗೆ ನಾವು ಮಾದರಿ ಆಗಿರ್ತೀವಿ. ನಮ್ಮ ದೇಶಕ್ಕೆ ನಿಮ್ಮಂತ ಸೇವೆ ಮುಖ್ಯ. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಕೆಂಪಣ್ಣ, ಏನ್ ಮಾಡ್ತಿದ್ಯಾ ನೀನು? ಈ ದೇಶಕ್ಕೆ ನೀನ್ ಇನ್ನೂ ಸೇವೆ ಮಾಡ್ಬೇಕಾಗಿದೆ ಕಣೋ. ಹೌದು ಸಾಹೇಬ್ರೆ, ನೀವು ಕೆಲ್ಸಾಗಿರ್ಬೇಕು. ಸಾಹೇಬ್ರೆ, ನಿಮ್ಮಂತವರು ಸೇವೆಲಿದ್ರೇನೆ ನನ್ನಂತೊಳಗೆ ನ್ಯಾಯ ಸಿಗೋದು. ಸಾಹೇಬ್ರೆ, ಕೆಲಸ ಬಿಟ್ಟು ಹೊಂಟೋತೀರಾ? ನೀವೇನಾರ ಕೆಲಸ ಬಿಟ್ಟು ಹೊಂಟೋದ್ರೆ ನಾವು ನಮ್ಮ ಹಳೆ ಕಸಬನೆ ಶುರು ಮಾಡ್ಬೇಕಾಯ್ತದೆ ಅಷ್ಟೇ. ಅಡಿ ಸಾಹೇಬ್ರೆ, ಹೋಗ್ಬೇಡಿಪ್ಪ, ಹೋಗ್ಬೇಡಿ. ಸಾಹೇಬ್ರೆ, ನಿಮ್ದುಕ್ಕಿ ಸೇವೆ ನಮ್ದು ಬಾಯಿಗೂ ಬೇಕಾಗ್ತದೆ. ಸಾರು, ನಮಗೆ ಮಂಡ್ಯ ಬಿಸಿ ಆಗಿದೆ, ನಾವು ರಿಸೈನ್ ಮಾಡಿಬಿಡ್ತೇವೆ. ನೀವಿಲ್ದಿದ್ರೆ ನಮಗೂ ಈ ಕೆಲಸ ಬೇಡ. ಗುಡ್ ಲಕ್ ಮೈ ಬಾಯ್. ಕೆಂಪಣ್ಣ, ಸಾಕಿ ನಿನ್ನ ಬಿಟ್ಟಿರಲ್ಲ, ನೀನು ಅದನ್ನ ಬಿಟ್ಟಿರಕ್ಕಾಗಲ್ಲ ಕಣೋ. ಕೆಂಪಯ್ಯ ಸಾಹೇಬ್ರಿಗೆ